ನಮಸ್ಕಾರ ವೀಕ್ಷಕರೇ, ಉಳ್ಳಾಲವಾಣಿ ಪತ್ರಿಕೆ ಬಿಸ್ನೆಸ್ ಸ್ಟಾರ್ಸ್ 2025 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘ ವಾಮಂಜೂರು. ಉಳ್ಳಾಲವಾಣಿ ಪತ್ರಿಕೆ ಕರ್ನಾಟಕದಾದ್ಯಂತ ಸಾಧಕರನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿದೆ. ಇಂದು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ಇಲ್ಲಿ ಅಂದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಅಂತ ಈ ಪ್ರೇಕ್ಷಕರು ಕೇಳುವಾಗ ನಿಮ್ಮನ್ನು ನೀವು ಹೇಗೆ ಪರಿಚಯಿಸಿಕೊಳ್ಳಿಕ್ಕೆ ಇಚ್ಛಿಸಿರುತ್ತೀರಿ ಸರ್? ಹಾಗೇನಿಲ್ಲ, ನಾನು ಬಡ ಕುಟುಂಬದಿಂದ ಅಂತ ಬಂದಂಥ ವ್ಯಕ್ತಿ. ಅದು ಎಲ್ರಿಗೂ ಗೊತ್ತು. ನನ್ನ ಜೀವನ ಶೈಲಿ ಹಾಗೂ ನಾನು ಹುಟ್ಟಿ ಬೆಳೆದಿರುವಂಥ ವಾತಾವರಣ ಮತ್ತು ನನ್ನ ಆರ್ಥಿಕ ವ್ಯವಸ್ಥೆಗಳು ಎಲ್ಲ ನಮ್ಮ ಊರವರಿಗೆಲ್ಲ ಗೊತ್ತು. ಹಾಗೆ ಆ ದೃಷ್ಟಿಯಲ್ಲಿ ನನ್ನನ್ನು ಗುರುತಿಸ್ತಾರೆ. ಅದಕ್ಕೆ ಸರಿಯಾಗಿ ತಾನು ಕೂಡ ಸಮಾಜದ ಒಳ್ಳೆಯ ವಿಚಾರಗಳೇನುಂಟು ಅದಕ್ಕೆ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾನು ಹುಟ್ಟಿನಿಂದಲೂ ಪ್ರಾರಂಭ ಮಾಡಿದ್ದೇನೆ. ನನ್ನ ಬುದ್ಧಿ ತಿಳಿದ ನಂತರದಿಂದ ಕಾಲೇಜು ಜೀವನದಲ್ಲಿಯೂ ನಾನು ಪ್ರಾರಂಭ ಮಾಡಿದ್ದೆ. ಹಾಗೆ ಆ ಹಂತದಲ್ಲಿ ನಾವು ಒಂದು ಸಮಾಜ ಸೇವೆಗೆ ತೊಡಗಿಸಿಕೊಂಡಿದ್ದೇನೆ. ಅದಕ್ಕೆ ಜನರು ಕೂಡ ತನಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳೆಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಒಂದಷ್ಟು ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಸಮಾನತೆ ಬರಬೇಕು ಅನ್ನೋಂಥ ಬೇರೆ ಬೇರೆ ದೃಷ್ಟಿಕೋನಗಳನ್ನು ತಿಳ್ಕೊಂಡು ನಾವು ಒಂದು ತಂಡವಾಗಿ ಕೆಲಸ ಮಾಡ್ತಿದ್ದೇವೆ. ಸರ್, ಮತ್ತೊಂದೇನಂತ ಹೇಳಿದರೆ, ಈಗ ಕರ್ನಾಟಕ ಕ್ವಾರಿ ಮತ್ತು ಕ್ರಷರ್ ಈ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನೀವು ಇದರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ನಮ್ಮದು ಈ ಕಟ್ಟಡ ಕಲ್ಲು ಅಂದರೆ ಬಿಲ್ಡಿಂಗ್ ಸ್ಟೋನ್ ಮೆಟೀರಿಯಲ್ಸ್, ಜಲ್ಲಿ, ಹೊಯ್ಗೆ ಮತ್ತು ಲ್ಯಾಟ್ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫೆಡರೇಷನ್ ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಉಂಟು. 18 ವರ್ಷಗಳಾಯಿತು ನಮ್ಮ ಫೆಡರೇಷನ್ ಆಗಿ. ಪ್ರಥಮವಾಗಿ ನಾನು ಉಪಾಧ್ಯಕ್ಷನಾಗಿದ್ದೆ. ಕಳೆದ 3 ವರ್ಷಗಳಿಂದ ಅಧ್ಯಕ್ಷನಾಗಿದ್ದೆ. ಮತ್ತು ಈಗ 3 ವರ್ಷಕ್ಕೆ ಪುನರಾಯ್ಕೆಯಾಗಿದ್ದೇನೆ. ನಮ್ಮದು ಒಂದು ಕಪ್ಪು ಚುಕ್ಕೆ ಉಂಟು ನಮ್ಮ ಉದ್ಯಮಕ್ಕೆ. ಅದೇನೆಂದರೆ, ನಾವು ಅಕ್ರಮ ಗಣಿಗಾರಿಕೆ ಮಾಡುವವರು, ಅಕ್ರಮ ಗಣಿಗಾರಿಕೆ ದಂಧೆಯವರು ಅನ್ನುವಂಥ ಒಂದು ಕಪ್ಪು ಚುಕ್ಕೆ ಉಂಟು. ಅದನ್ನು ತೆಗಿಬೇಕು. ನಾವು ಸಕ್ರಮ ಗಣಿಗಾರಿಕೆ ಮಾಡಬೇಕು. ಸರ್ಕಾರಕ್ಕೆ ಆಗುವಂಥ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ತಡೆಗಟ್ಟಬೇಕು ಅಂತೇಳಿ ನಾವು ಫೆಡರೇಷನ್ನಿಂದ ಒಂದು ತಂಡವಾಗಿ ಕೆಲಸ ಮಾಡ್ತಾಯಿದ್ದೇವೆ. ಹೋದ ವರ್ಷ 15 ದಿನಗಳ ಸ್ಟ್ರೈಕ್ ಮಾಡಿ ಬೆಳಗಾವಿಯಲ್ಲಿ ಒಂದು 10-17 ಸಾವಿರ ಜನ ಒಟ್ಟು ಮಾಡಿ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು, ಕಾನೂನುಬದ್ಧ ಬೇಡಿಕೆಗಳನ್ನು ಮನವರಿಕೆ ಮಾಡಿ ನಾವು ಒಂದು ಅಮೆಂಡ್ಮೆಂಟ್ ಮಾಡಿ ತಗೊಂಡಿದ್ದೇವೆ, ಕಾನೂನುಗಳ ತಿದ್ದುಪಡಿ. ಆ ಮುಖಾಂತರವಾಗಿ ಒಂದು ಕಾನೂನುಬದ್ಧ ಗಣಿಗಾರಿಕೆ ಮಾಡಲಿಕ್ಕೆ ನಾವು ಅದಕ್ಕೆ ಪ್ಲ್ಯಾಟ್ಫಾರ್ಮಿಗೆ ಹಾಕಿಕೊಟ್ಟಿದ್ದೇವೆ. ಅಂದರೆ ಇನ್ನು ಮುಂದಕ್ಕೆ ಅಕ್ರಮ ಗಣಿಗಾರಿಕೆ ಇರಬಾರ್ದು ಅಂತ. ಅದಕ್ಕೆ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೇನೆ. ಕಳೆದ 6-7 ವರ್ಷಗಳಿಂದ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಆಡಿಟ್ ಜನರಲ್ ಆಫ್ ಅಕೌಂಟ್ಸು ಸೆಂಟ್ರಲಿಂದ ಒಂದು ರಿಪೋರ್ಟ್ ಬರ್ತಾ ಉಂಟು. ಎಲ್ಲ ಬರುವಂಥ ರಾಯಲ್ಟಿಯ ಫೆನಾಲ್ಟಿ ಅಂತ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಕಲೆಕ್ಟ್ ಆಗೋದು. ಅದಕ್ಕೆ ಕ್ಲಾರಿಟಿ ನಮ್ಮ ಗಣಿ ವಿಜ್ಞಾನ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಇಲ್ಲ. ಇದೆಲ್ಲ ಹೋಗಲಾಡಿಸಬೇಕು. ಅದಕ್ಕೆ ಸರಿಯಾಗಿ ಹೋದ ಸರ್ಕಾರ ಇರುವಾಗ, BJP ಸರ್ಕಾರ ಇರುವಾಗ, ಮಾನ್ಯ ಕೃಷ್ಣಬೈರೇಗೌಡರು, ಈಗಿನ ರೆವಿನ್ಯೂ ಮಿನಿಸ್ಟರ್, ನಮ್ಮ ವಿಧಾನಸಭೆಯ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಸಾರ್ವಜನಿಕ ಲೆಕ್ಕಪತ್ರ ಶೋಧನಾ ಸಮಿತಿ ಅಧ್ಯಕ್ಷರಾಗಿದ್ದು ಅವರು ಆಗ ಆ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ವರ್ಷಕ್ಕೆ ಕೇವಲ ನಮ್ಮ ಬಿಲ್ಡಿಂಗ್ ಸ್ಟೋನ್ ಮೆಟೀರಿಯಲಿಂದಲೇ 18,000ದಿಂದ 20,000 ಕೋಟಿ ಸೋರಿಕೆ ಆಗ್ತಾ ಉಂಟು ಅಂತೇಳಿ. ಅದಕ್ಕೆ ನಾವು ಸರ್ಕಾರಕ್ಕೆ ವಿಜ್ಞಾಪನೆ ಮಾಡುವುದೇನೆಂದರೆ, ಆ ಸೋರಿಕೆಯನ್ನು ತಡೆಗಟ್ಟಬೇಕು. ನಾವೆಲ್ಲ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಬಿಡಬೇಕು. ಆಗ ಮಾತ್ರ ಈ ಸರ್ಕಾರಕ್ಕೂ ಉಳಿತಾಯ ಆಗ್ತದೆ ಮತ್ತು ನಮಗೂ ಕೂಡ ಅದು ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಏನು ಕಾನೂನುಬದ್ಧವಾಗಿ ಮಾಡಲಿಕ್ಕೆ ನಮಗೆ ಪೂರಕ, ಈಗ ನಾನು ಹೇಳಿದೆ, ನಿಯಮಗಳ ತಿದ್ದುಪಡಿ ಆಗಿದೆ ಅಂತೇಳಿ ಮಾಡಿಕೊಟ್ಟು ಅದನ್ನು ಎಲ್ಲಿ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಲಿಕ್ಕೆ ಬಿಡಬೇಕು. ಇದೇನಾಗ್ತದೆ ಅಂದರೆ ತ್ವರಿತಗತಿಯಲ್ಲಿ ಸರ್ಕಾರದ ವತಿಯಿಂದ ಆಗ್ತಾ ಇಲ್ಲ. ಆದ್ದರಿಂದ ಪ್ರತಿ ವರ್ಷ ಈಗ ಕೃಷ್ಣಬೈರೇಗೌಡರ ವರದಿಯಂತೆ ಅಷ್ಟೊಂದು ಲಾಸ್ಗಳಾಗ್ತಂತೆ ಅವರು ಅಂಕಿಅಂಶ ಸಮೇತ ಕೊಟ್ಟಿದ್ದಾರೆ. ಇದನ್ನು ತಡೆಗಟ್ಟುವಂಥದ್ದು ಸರ್ಕಾರದ ಜವಾಬ್ದಾರಿ. ನಾವು ಅದಕ್ಕೆ ತಯಾರಾಗಿದ್ದೇವೆ. ಬಟ್ ನಮಗೆ ಪೂರಕ ವಾತಾವರಣವನ್ನು ಸರ್ಕಾರ ಮಾಡಿಕೊಡ್ತಾ ಇಲ್ಲ. ಈ ಉದ್ಯಮಕ್ಕೆ ಪೂರಕವಾಗಿ ಸರ್, ಈಗ ಒಂದು ಹೊಸ ಆಧುನಿಕ ತಂತ್ರಜ್ಞಾನವನ್ನು ನೀವು ಯಾವ ರೀತಿಯಲ್ಲಿ ಉಪಯೋಗಿಸ್ತಿದ್ರಿ? ಅಂದರೆ ಬಳಸುವಂತಹ ರೀತಿ, ಅಳವಡಿಸುವಂತಹ ರೀತಿ ಎಲ್ಲ ನೋಡಿ. ನನ್ನ ಈಗ ಮನೆಯನ್ನು ನೋಡಿದ್ರಿ ನೀವು, ಇದರಲ್ಲಿ ಒಂದು ಬುಟ್ಟಿ ಕೂಡ ರಿವರ್ಸ್ ಹ್ಯಾಂಡ್ ಇಲ್ಲ, ಒಂದು ಯೂನಿಟ್ ಕೂಡ. ಇದೆಲ್ಲವೂ ನಮ್ಮದು ಸ್ಯಾಂಡಿಂದ ಮಾಡಿದ್ದು. ಅಂದರೆ ರಿವರ್ಸ್ ಹ್ಯಾಂಡ್ ಅದು ಒಂದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ 2016ನೇ ಇಸ್ವಿಗಿಂತ ಹಿಂದೆ ಈ ಸಮುದ್ರ ಮಟ್ಟದಿಂದ 1 ಕಿಲೋಮೀಟ್ರಿಗೆ, ಅಂದರೆ CRZ ಏನು ಹೇಳ್ತಾರೆ, ಅಲ್ಲಿ ಜೂನ್ 15ರಿಂದ ಡಿಸೆಂಬರ್ 15 ತನಕ ಆ ರಿವರ್ ಸ್ಯಾಂಡ್ ತೆಗಿಲಿಕ್ಕಿತ್ತು. ಅದು ನಮ್ಮ ಹಿರಿಯರು ಯಾವಾಗ ರಿವರಿಂದ ಸ್ಯಾಂಡ್ ತೆಗಿತಿದ್ರು ಆ ಸಂದರ್ಭದಿಂದ ಇತ್ತು. ಆದರೆ 2016ರ ನಂತರ ಈ ಫಿಶರೀಸ್, ಮೀನುಗಾರಿಕೆ ಇಲಾಖೆಯವರ ಮುಖಾಂತರವಾಗಿ
ಈ ಸ್ಯಾಂಡ್ ಮಾಫಿಯಾದವರು, ಅದು ಸ್ಯಾಂಡ್ ಮಾಫಿಯಾ ಅಂತಲೇ ನಾನು ಕರಿತೇನೆ, ಒತ್ತಡ ಹಾಕಿ ಈಗ ಡಿಸೆಂಬರ್ 15ರಿಂದ ಜೂನ್ 15ರ ತನಕ ಸ್ಯಾಂಡ್ ತೆಗಿಲಿಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇದು ನಮ್ಮ ಕರಾವಳಿ ಭಾಗಕ್ಕೆ ದೊಡ್ಡ ದುರಂತ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆ ಜೂನ್ 15ರಿಂದ ಡಿಸೆಂಬರ್ 15ರ ತನಕ ಆ ಸಮುದ್ರದ ಉಪ್ಪು ನೀರು ಹಿಂದಕ್ಕೆ ಹೋಗ್ತದೆ, ನಮ್ಮ ಈ ಸಿಹಿ ನೀರು ಮುಂದಕ್ಕೆ ಹೋಗ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಯಾಂಡ್ ತೆಗೆದ್ರೆ ಅಲ್ಲಿ ಸಾಲ್ಟ್ ಸ್ಯಾಂಡ್ ಇರುವುದಿಲ್ಲ, ಅಲ್ಲಿ ಒರಿಜಿನಲ್ ಸ್ಯಾಂಡ್ ಸಿಗ್ತದೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಡಿಸೆಂಬರ್ 15ರಿಂದ ಜೂನ್ 15ರ ತನಕ ತೆಗಿಲಿಕ್ಕೆ ಮಾಡಿದ್ದಾರೆ. ಅದರಿಂದ ಸಾಲ್ಟ್ ಸ್ಯಾಂಡ್ ಬರ್ತದೆ. ಆ ಸಂದರ್ಭದಲ್ಲಿ ಸಮುದ್ರದ ನೀರು ಮೇಲಕ್ಕೆ ಬರ್ತದೆ, ಆಗ ಅಲ್ಲಿ ಸಾಲ್ಟ್ ಸ್ಯಾಂಡೇ ಸಿಗುವುದು. ಅದು ಕೂಡ ಈಗ ಆಧುನಿಕ ತಂತ್ರಜ್ಞಾನ, ಈ ದೋಣಿ ಇಟ್ಟು ಅದರಲ್ಲಿ ಪಂಪಿಂಗ್ ಮಾಡಿ ತೆಗಿತಾರೆ. ಅದು ಉಪ್ಪು ನೀರಿನ ಒಟ್ಟಿಗೆನೇ ಬರ್ತದೆ, ಅದನ್ನು ಬೈಕಂಪಾಡಿಯಲ್ಲಿರುವಂಥ ಎಲ್ಲ ಆರ್ಎಂಸಿಗಳಿಗೆ ಹೋಗ್ತದೆ. ಅದು ಆ ಉಪ್ಪು ನೀರು ಮಿಶ್ರಣವಾಗಿ ಅದು ಆರ್ಎಂಸಿ ರೆಡಿಯಾಗಿ ಹೋಗ್ತದೆ. ಎಲ್ಲ ನಮ್ಮ ಫ್ಲ್ಯಾಟ್ಗಳಿರ್ಬೋದು, ಇಂಡಿವಿಜುವಲ್ ಮನೆ ಏನು ನಾವು ರೆಡಿಮಿಕ್ಸ್ ಹಾಕಿ ಬಿಲ್ಟ್ ಆಗ್ತದೆ, ಅದು ಎಲ್ಲವೂ ಕೊಲಾಪ್ಸ್ ಆಗ್ತದೆ. ಆದ್ದರಿಂದ ಈಗ ಇದು ಒಟ್ಟು ಆಧುನಿಕ ತಂತ್ರಜ್ಞಾನ ಬಂದಿದೆ, ಅದರ ಮಿಸ್ಯೂಸ್ ಆಗ್ತಾ ಉಂಟು. ಆದ್ದರಿಂದ ಸ್ಯಾಂಡ್ ನಮ್ದೀಗ ಸ್ಯಾಂಡ್, ನಾವು ಸ್ಯಾಂಡನ್ನು ಬಳಸಿದರೆ ಅದರಲ್ಲಿ ಯಾವುದೇ ಸಾಲ್ಟ್ನ ಸಮಸ್ಯೆ ಇಲ್ಲ, ಅದನ್ನು ಗಾಳಿಸ್ಬೇಕಂತಿಲ್ಲ. ಮಳೆಗಾಲದಲ್ಲಿ ಗಾಳಿಸ್ಲಿಕ್ಕೆ ಕಷ್ಟ ಆಗ್ತದೆ, ಇದು ಗಾಳಿಸಿಯೇ ಬರ್ತದೆ. ಮತ್ತು ಯಾವ ಗ್ರೇಡ್ ಬೇಕು, ಅದು ಸಾರಣಿಗೆ ಬೇಕಾದರೆ ಸಾರಣಿಗೆಗೆ ಬೇರೆಯೇ ಗ್ರೇಡ್ ಉಂಟು, ಕಾಂಕ್ರೀಟಿಗೆ ಬೇರೆಯೇ ಗ್ರೇಡ್ ಉಂಟು, ಹಾಗೆ ಗ್ರೇಡ್ ವೈಸ್ ಕೂಡ ಬೇರೆ ಬೇರೆ ಸಿಗ್ತದೆ. ಆದ್ದರಿಂದ ಮತ್ತೆ ಯಾವುದೇ ಉಪ್ಪು ಮಿಶ್ರಿತ ಬರೋದಿಲ್ಲ, ಮತ್ತು ವೇಸ್ಟೇಜ್ ಬರೋದಿಲ್ಲ. ಈಗ ರಿವರ್ ಸ್ಯಾಂಡಲ್ಲಿ ಎಷ್ಟು ವೇಸ್ಟೇಜ್ ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ, ಅದು ಮಿಷನಲ್ಲಿ ತೆಗೆಯುವುದು. ಆದರೆ ನಮ್ಮಲ್ಲಿ ಏನಂದರೆ ಅದು ಸ್ಯಾಂಡ್, ನಾವು ಅದು ಡಬಲ್ ವಾಶ್ ಆಗಿ ಈಗ ಅದಕ್ಕೆ ಲೇಟೆಸ್ಟ್ ಆಪ್ಷನ್ ಎಲ್ಲ ಬಂದಿದೆ. ಸರ್ಕಾರ ಕೂಡ ನಮಗೆ ತುಂಬ ಪ್ರೋತ್ಸಾಹ ಮಾಡ್ತಾ ಉಂಟು, ಅಂದರೆ ಸ್ಯಾಂಡೇ ಯೂಸ್ ಮಾಡಬೇಕು ಅಂತ. ಈಗ ಸರ್ಕಾರಿ ಕಾಮಗಾರಿಗಳಿಗೆ ಕೂಡ ಸ್ಯಾಂಡನ್ನು ಯೂಸ್ ಮಾಡಬೇಕಂತ ಪ್ರೊವಿಷನ್ ಆಗಿದೆ. ಆದ್ದರಿಂದ ಸ್ಯಾಂಡ್ ಜನರಿಗೆ ಮಾಹಿತಿ ಇಲ್ಲ, ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದರಿಂದ ಸ್ಯಾಂಡ್ ಅದು ಸಾರ್ವತ್ರಿಕವಾಗಿ ಒಳ್ಳೆಯದು. ಅದರಿಂದ ಅದನ್ನು ಆಲೋಚನೆ ಮಾಡಬೇಕು ಜನರು, ರಿವರ್ ಸ್ಯಾಂಡ್ ಬೇಕಾ ಸ್ಯಾಂಡ್ ಬೇಕಾ ಅಂತ. ಮತ್ತು ವಿತ್ ಬಿಲ್ಡಿಂಗಲ್ಲಿ ಕಮ್ಮಿ ರೇಟಲ್ಲಿ ಸಿಗ್ತದೆ ಸ್ಯಾಂಡ್. ನೀವು ರಿವರ್ ಸ್ಯಾಂಡ್ ಬ್ಲ್ಯಾಕ್ ಮಾಡಿದ್ದಾರೆ ಇವರು, ಅನಗತ್ಯ ಬ್ಲ್ಯಾಕ್ ಮಾಡಿದ್ದು ರೇಟಿಗೋಸ್ಕರ, ಅದೊಂದು ದೊಡ್ಡ ಮಾಫಿಯಾ. ಆದ್ದರಿಂದ ಜನರು ಈ ಬಗ್ಗೆ ಆಲೋಚನೆ ಮಾಡಬೇಕಂತೇಳಿ ನಾನು ಹೇಳ್ತೇನೆ. ಈಗ ನಮ್ಮ ಕ್ರೆಷರ್ ಯೂನಿಟಲ್ಲಿ ಮುಂಚೆ ಎಲ್ಲ ಜನರೇ ಕೈಯಲ್ಲಿ ಹೊಡಿಬೇಕಿತ್ತು, ಆನಂತರ ಅದನ್ನು ದೊಡ್ಡ ದೊಡ್ಡ ಬೋಂಡಸನ್ನು ಅದನ್ನು ಮ್ಯಾನ್ಯಲ್ ಆಗಿ ಲೋಡ್ ಮಾಡಬೇಕಿತ್ತು. ಆನಂತರ ಕ್ರೆಶಿಂಗಲ್ಲಿ ಕೂಡ ಸಣ್ಣ ಸಣ್ಣ ಯೂನಿಟ್ ಇದ್ದದ್ದು, ಈಗ ಅದೆಲ್ಲ ಹೋಗಿದೆ. ಈಗ ಅಲ್ಲಿ ಏನಿಲ್ಲ, ಬ್ಲಾಸ್ಟಿಂಗ್ ಕೂಡ ಸಿಸ್ಟಮೆಟಿಕ್ ಆಗಿ ಬಂದಿದೆ. ಒಂದು 100 ಮೀಟರ್ ಗ್ಯಾಪಲ್ಲಿ ಮನೆಗಳಿದ್ರೂ ಏನೇ ಇರಲಿ ಅಲ್ಲಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಲೇಟೆಸ್ಟ್ ಬ್ಲಾಸ್ಟಿಂಗ್ ಐಟಮ್ಸ್ ಬಂದಿದೆ. ಆನಂತರ ಬ್ರೇಕಿಂಗ್ ಮಾಡಲಿಕ್ಕೆ ಕೂಡ ಮ್ಯಾನ್ ಪವರ್ ಬೇಡ, ಈಗ ಬ್ರೇಕರ್ ಬಂದಿದೆ. ಲೋಡಿಂಗ್ ಕೂಡ ಇಟಾಚಿಯಲ್ಲೇ ಲೋಡ್ ಆಗ್ತದೆ ಬಕೆಟಲ್ಲಿ. ಅನಂತರ ಟ್ರಾನ್ಸ್ಪೋರ್ಟ್ ಲಾರಿಯಲ್ಲಿ ಆಗ್ತದೆ, ಟ್ಯಾಕ್ಟ್ರಿ ಎಲ್ಲ ಬೇಕಂತಿಲ್ಲ. ಹಾಗೆ ಮಾಸ್ ಕ್ವಾಂಟಿಟಿ ತೆಗಿಬೋದು, ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ತೆಗಿಬೋದು. ಮತ್ತು ಈಗ ಜಾ ಕ್ರೆಷರ್ ಎಲ್ಲ ಹೋಗಿದೆ, ಕೋನ್ ಕ್ರೆಷರ್ ಅಂತ ಬಂದಿದೆ. ಮತ್ತು ನಾವು ಸ್ಯಾಂಡ್ ಪ್ರೊಡಕ್ಷನ್ ಮಾಡಲಿಕ್ಕೆ VSI ಅಂತ ಬಂದಿದೆ, ಅಂದರೆ ಒಂದು ಗ್ರೇಡ್ ಟು ಗ್ರೇಡ್ ಬಂದಿದೆ. ಮತ್ತು ವಾಷಿಂಗ್ ಡಬಲ್ ಯೂನಿಟ್ ವಾಶ್ ಆಗ್ತದೆ, ಈಗ ನೀರಲ್ಲಿ ವಾಶ್ ಆಗಿ ಅಷ್ಟು ಪರ್ಫೆಕ್ಟ್ ಶಿವ್ ಆಗಿ ಬರ್ತದೆ. ನಾವು ವಿತ್ ಸರ್ಟಿಫಿಕೇಟ್ ನಾವು ಮೆಟೀರಿಯಲ್ ಕೊಡ್ತೇವೆ. ನಿಮಗೆ ರಿವರ್ ಸ್ಯಾಂಡಲ್ಲಿ ಯಾವುದೇ ಸರ್ಟಿಫಿಕೇಟ್ ಸಿಗಲ್ಲ, ಅದು ಸಾಲ್ಟ್ ಸ್ಯಾಂಡ್ ಅಂತಲೂ ಗೊತ್ತಾಗಲ್ಲ. ನಮ್ಮಲ್ಲಿ ಅದು ವಿತ್ ಗ್ರೇಡ್ ವಿತ್ ಬಿಲ್ಡಿಂಗಲ್ಲಿ ನಾವು ವಿತ್ ಪರ್ಮಿಟಲ್ಲಿ ನಾವು ಕೊಡ್ತೇವೆ, ಅದು ಕೂಡ ಕಮ್ಮಿ ರೇಟಲ್ಲಿ ಕೊಡ್ತೇವೆ. ಈಗ ರಿವರ್ ಸ್ಯಾಂಡ್ ಒಂದು ಸೈಟಿಗೆ 15,000ಕ್ಕೆ ವಿತ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿ ಬೀಳ್ತಾ ಇದ್ರೆ, ನಮ್ಮದು ವಿತ್ ಪರ್ಮಿಟ್ ಎಲ್ಲವೂ ಯಾವುದು ಬ್ಲ್ಯಾಕಲ್ಲಿ ಬೇಡ 12,000 ಬಂದು ಬೀಳ್ತದೆ. ಅಷ್ಟು ಡಿಫರೆನ್ಸ್ ಉಂಟು. ಆದ್ದರಿಂದ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಆದ್ದರಿಂದ ನೀವು ಕೂಡ ಮಾಧ್ಯಮದ ಮುಖಾಂತರ ಈ ಬಗ್ಗೆ ವಿಮರ್ಶೆ ಮಾಡಬೇಕು. ಇನ್ನಷ್ಟು ನಮ್ಮ ಇಂಜಿನಿಯರ್ಸ್ ಇದ್ದಾರೆ, ಪ್ರೈವೇಟ್ ಸೆಕ್ಟರ್ ಉಂಟು, ಗೌರ್ಮೆಂಟ್ ಸೆಕ್ಟರ್ ಉಂಟು, ನಮ್ಮ NITಗೆ ಪ್ರೊಫೆಸರ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ ನೀವು ಮೀಟ್ ಆಗಿ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಕೊಡಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ವಿಜ್ಞಾಪನೆ ಮಾಡ್ತೇನೆ. ಇನ್ನೊಂದು ಏನಂತ ಹೇಳುದಾದ್ರೆ ಸರ್, ಈಗ ಒಂದು ಹಿಂದೂ ಸಂಘಟನೆ, ಈ ಸಂಘಟನೆ ಮತ್ತು ಸಮಾಜ ಸೇವೆಯೊಂದಿಗೆ ನೀವು ಒಂದು ಅದರಲ್ಲಿ ಒಂದು ಕೆಲಸ ಮಾಡ್ತಾ ಹೋಗುವಾಗ ನಿಮಗೆ ಅದರಲ್ಲಿ ಒಂದು ಒಡನಾಟ ಹೇಗೆ ಶುರುವಾಯಿತು ಸರ್? ನನ್ನ ತಂದೆ ರಾಜಕೀಯವಾಗಿದ್ದವರು, ನಮ್ಮ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದು. ಬಟ್ ನಾವು ಈ ರಾಜಕೀಯ ವ್ಯವಸ್ಥೆ ಒಳ್ಳೆಯದಿಲ್ಲ ಅಂತ ನನ್ನ ತಂದೆ ವಾರ್ನಿಂಗ್ ಇತ್ತು, ಯಾವುದಕ್ಕೂ ಹೋಗಬಾರ್ದು ಅಂತ. ಹಾಗೆ ನಾನು ನನ್ನ ಕಾಂಟ್ರಾಕ್ಟ್ ವೃತ್ತಿಯನ್ನು ಮಾಡ್ತಾಯಿದ್ದೆ, ಯಾವುದೇ ರಾಜಕೀಯದಲ್ಲಿ ಇರಲಿಲ್ಲ, ಯಾವುದೇ ಪಾರ್ಟಿಯಲ್ಲಿ ಇರಲಿಲ್ಲ. ಆಗ ನಮಗೆ ಸುಮಾರು 2000 ಇಸವಿಯಲ್ಲಿ ಈ ಹಿಂದುತ್ವ ಬೇಕು, ಹಿಂದುತ್ವ ಅನಿವಾರ್ಯ ಅನ್ನುವಂಥ ವಿಚಾರಗಳು ನಮ್ಮ ಸಂಘಟನೆ ಮುಖಾಂತರ RSS ಮುಖಾಂತರವಾಗಿ ನನ್ನ ಗಮನಕ್ಕೆ ಬಂತು. ಆಗ ನಾನು ಇಲ್ಲಿ ತೊಡಗಿಸಿಕೊಂಡೆ, ಸಂಚಾಲಕನಾದೆ. ಹಾಗೆ ಮುಂದುವರಿತಾ ಹಿಂದುತ್ವ ಅನಿವಾರ್ಯ. ನಾನು ಹೇಳುವುದೇನೆಂದರೆ, ನಾವು ಹಿಂದುತ್ವ ನಮ್ಮ ಹಿಂದೂ ಸಂಘಟನೆ ಅಂತ ಹೇಳುವಾಗ ಸಮಾಜಕ್ಕೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ವಿರೋಧಿಗಳಲ್ಲ. ಅವರು ಅವರ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಅವರು ಜಾಗೃತಿ ಮಾಡಿಕೊಂಡು ಅವರ ಅವೇರ್ನೆಸ್ಸಲ್ಲಿದ್ದಾರೆ. ಆದರೆ ನಮ್ಮ ಹಿಂದೂಗಳಲ್ಲಿ ಧಾರ್ಮಿಕ ಪ್ರಜ್ಞೆ ಕಡಿಮೆ ಉಂಟು, ನಮ್ಮಲ್ಲಿ ಅವೇರ್ನೆಸ್ ಇಲ್ಲ. ಆದ್ದರಿಂದ ಈಗ ಗೋ ಹತ್ಯೆ ಆಗ್ತಾ ಉಂಟು,
ಗೋವಾದ ಆಗ್ತಾ ಉಂಟು, ಲವ್ ಆಗ್ತಾ ಉಂಟು. ಎಲ್ಲ ಸ್ತರಗಳಲ್ಲಿ ನಮ್ಮ ಹಿಂದೂ ಸಮಾಜದ ಮೇಲೆ ಸವಾರಿ ಆಗ್ತಾ ಉಂಟು. ಒಂದು ಕಡೆ ನಮ್ಮ ಒಂದು ಧಾರ್ಮಿಕ ಶಿಕ್ಷಣ ಬೋಧನೆ ಮಾಡಲಿಕ್ಕಿಲ್ಲ. ಇಂಥ ಎಲ್ಲ ಅವ್ಯವಸ್ಥೆಗಳುಂಟು. ಇದು ನಮ್ಮ ಗಮನಕ್ಕೆ ಬಂತು. ಆದ್ದರಿಂದ ಹಿಂದೂ ಸಮಾಜದ ಒಂದು ಅವೇರ್ನೆಸ್ ತರಬೇಕು ಅನ್ನುವಂಥ ದೃಷ್ಟಿಯಿಂದ, ಮತ್ತು ನಮ್ಮಲ್ಲಿ ಅಸಮಾನತೆ, ಜಾತಿ ವ್ಯವಸ್ಥೆ, ಇದನ್ನೆಲ್ಲ ಸ್ವಲ್ಪ ಹೊರಗೆ ತರಬೇಕು ಅಂತೇಳಿ ಈಗ ತೊಡಗಿಸ್ಕೊಳ್ಬೇಕಂತೇಳಿ ನಾನು ತೊಡಗಿಸ್ಕೊಂಡೆ. ಅದಕ್ಕೆ ನಮ್ಮ ತಂದೆಯವರು ಕೂಡ ಸಹಮತ ವ್ಯಕ್ತಪಡಿಸಿದರು. ಹಾಗೆ ಮುಂದುವರೆದೆ. ಅದು 2004 ಹೊತ್ತಿಗೆ ಏನಾಯ್ತು ಅಂದರೆ, ನಮ್ಮ ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿದ್ದಂಥ ಸುನೀಲ್ ಕುಮಾರ್ ಅವರು ಇಲ್ಲಿ BJPಯಲ್ಲಿ ಎಲೆಕ್ಷನ್ಗೆ ನಿಂತರು. ಆಗ ನಾವು ಬಜರಂಗ ದಳದ ನಮ್ಮ ರಾಜ್ಯ ಸಂಚಾಲಕರೇ ನಿಲ್ಲುವಾಗ ನಾವು ಅನಿವಾರ್ಯವಾಗಿ ರಾಜಕೀಯಕ್ಕೂ ಬರಬೇಕಾಯಿತು. ನಮ್ಮದು ಉದ್ದೇಶ ಇಷ್ಟೇ, ನಾವು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ತೊಡಗಿಸ್ಕೊಂಡಿದ್ದು ಕೂಡ ನಮಗೆ ಹಿಂದುತ್ವ ಉಳಿಬೇಕು. ಹಿಂದುತ್ವ ಅಂದರೆ ಅದು ಜೀವನ ಪದ್ಧತಿ, ಅದು ಉಳಿಬೇಕು. ಒಂದು ನಮ್ಮ ಸಹೋದರಿಯರಿಗೆ ರಕ್ಷಣೆ ಸಿಗಬೇಕು. ಕಾಶ್ಮೀರದ್ದು ನಾವು ಕೇಳಿದ್ವಿ, ಪಾಕಿಸ್ತಾನದ್ದು ಕೇಳಿದ್ವಿ. ಈಗ ಮೊನ್ನೆ ನಮ್ಮ ಕಣ್ಣೆದುರಿಗೆ ನಾವು ಬಾಂಗ್ಲಾದೇಶದ್ದು ನೋಡಿದ್ವಿ, ಯಾವ ಥರ ಹಿಂದೂಗಳನ್ನು ಮಟ್ಟ ಹಾಕಿದ್ರು ಅಂತ. ಅಲ್ಲಿ ಯಾವುದೇ ರಾಜಕೀಯವನ್ನು ನೋಡಲಿಲ್ಲ, ಅವರು ಯಾವುದೇ ಜಾತಿಯನ್ನು ನೋಡಲಿಲ್ಲ. ಯಾರೋ ಅವನು ಹಿಂದೂ ಅಂತೇಳಿ ಗುರುತಿಸಿ ನಮ್ಮ ಸಹೋದರನನ್ನು ಹತ್ಯೆ ಮಾಡಿದ್ರು, ಸಹೋದರಿಯರನ್ನು ಅವರಿಗೆ ಬೇಕಾದಾಗಿ ಉಪಯೋಗಿಸ್ಕೊಂಡ್ರು. ಇಂಥ ವ್ಯವಸ್ಥೆ ನಮ್ಮ ಕಣ್ಣೆದುರಿರುವಾಗ ಇನ್ನೂ ಜನಸಂಖ್ಯೆ ಇಂಡಿಯಾದಲ್ಲಿ ಜಾಸ್ತಿ ಆದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ನಮ್ಮಲ್ಲೀಗ ಹಿಂದೂಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಉಂಟು, ಬೇರೆ ಮತ ಪಂಗಡಗಳಲ್ಲಿ ನಿಯಂತ್ರಣ ಇಲ್ಲ. ಇದೇ ಥರ ಬೆಳವಣಿಗೆ ಆದರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು? ಇದರ ಬಗ್ಗೆ ಜಾಗೃತಿ ತರಬೇಕು. ಇದು ಅನಿವಾರ್ಯ ನಮಗೆ ಅಂತೇಳಿ ಭಾವಿಸಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಸಮಾನತೆಗೆ ನಾವು ಬರಲೇಬೇಕು. ಅದೊಂದು ಜಾತಿ ವ್ಯವಸ್ಥೆ, ಅದರಿಂದ ಹೊರಗೆ ಬರಬೇಕು ನಾವು. ಅದಕ್ಕಾಗಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಯಾವುದು ಶೋಷಿತ ಸಮುದಾಯದ ಈ ನಮ್ಮ ಮುಗೇರ್ಲಕಲ್ಲ ಇಂಥದ್ದೆಲ್ಲ ಇಲ್ಲಿ ವ್ಯವಸ್ಥೆಗಳು ಉಂಟು, ಮುಗೇರ ಜನಾಂಗದ್ದೆಲ್ಲ, ಅದನ್ನೆಲ್ಲ ಊರಿನದ್ದು ನಾವೀಗ ಡೆವಲಪ್ ಮಾಡ್ತಾ ಇದ್ದೇವೆ. ಈಗ ನಮ್ಮ ಈದು ಮುಗೇರ್ಲಕಲದಲ್ಲಿ ಮುಗೇರಕಲದಲ್ಲಿ ತಿಂಗಳು ಸಂಕ್ರಮಣ ಪೂಜೆ ಆಗ್ತದೆ. ಕೊರಗಜ್ಜನ ಹರಕೆಯ ನೇಮ ಆಗ್ತದೆ. ತಿಂಗಳ ಸಂಕ್ರಮಣ ಪೂಜೆಯ ದಿನ 800ರಿಂದ 1,500 ಜನ ಆಗ್ತದೆ ಒಂದು ಊಟಕ್ಕೆ. ಎಲ್ಲಿ ಒಂದು ಊರಿನ ಗಾಡಿಯಲ್ಲಿ ಎಲ್ಲೂ ಇಲ್ಲ, ಊರಿನ ಟೆಂಪಲಲ್ಲಿ ಆ ವ್ಯವಸ್ಥೆ ಇಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ನಾವೊಂದು ಸಾಮಾನ್ಯ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ತಂದಿದ್ದೇವೆ. ಅದನ್ನು ನೋಡಿ ಈಗ ನಮ್ಮ ಊರಿದ್ದೀಗ ಆಗ್ತಾ ಉಂಟು, ಬೇರೆ ಬೇರೆ ಕಡೆದಿಗೆ ಅವೇರ್ನೆಸ್ ಆಗ್ತಾ ಉಂಟು. ಇದೇ ಬದಲಾವಣೆ. ಅಲ್ಲಿ ಒಂದು ಮಾತು ಬಂತು, ಅಲ್ಲಿ ಧಾರ್ಮಿಕ ಪ್ರವಚನದಲ್ಲಿ ನಮ್ಮ ಕೇಳಿರ್ಬೋದು ನೀವು, ಶ್ರೀಕಾಂತ್ ಶೆಟ್ಟಿ ಅಂತ ಕಾರ್ಕಳ, ಅವರು ಮಾತು ಹೇಳಿದರು, ನಾವು ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೇಳ್ತೇವೆ. ಆದರೆ ನಾವು ನಮ್ಮ ಕೆಳಗಿನ ಸಮುದಾಯವನ್ನು ಎಷ್ಟು ಸಮಾನತೆಯಿಂದ ನೋಡ್ತೇವೆ. ನಾವು ಫಸ್ಟಿಗೆ ನಮ್ಮ ಕೆಳಗಿನ ಸಮುದಾಯವನ್ನು ನಾವು ಸಮಾನತೆಯನ್ನು ನೋಡಬೇಕು, ಮತ್ತೆ ನಾವು ಮೇಲಿನ ಸಮುದಾಯದನ್ನು ಮಾತಾಡಲಿಕ್ಕೆ ಶುರು ಮಾಡಬೇಕು ಅಂತ. ಅದನ್ನು ನೋಡಿ ಆ ಕಲದಲ್ಲಿ ನಾನು ಮರುದಿನ ಅಲ್ಲಿ ಕೊರಗಜ್ಜನ ನೇಮ ಇತ್ತು. ನಾನು ಸಂಜೆ ಹೋಗಬೇಕಾದ್ರೆ ಅಲ್ಲೆಲ್ಲ ಜನ ಒಟ್ಟಾಗಿದ್ದಾರೆ, ಮಾತುಕತೆ ಆಗ್ತಾ ಉಂಟು ಜೋರು. ನಾನು ಏನಂತ ನೋಡ್ತೇನೆ, ಅಲ್ಲಿ ಗುರಿಕಾರರಿದ್ದಾರೆ. ಈ ಮುಗೇರ್ಲಕಲದಲ್ಲಿ 4-5 ದೈವಗಳಿಗೆ 4-5 ಗುರಿಕಾರರಿದ್ದಾರೆ. ಅವರು ಈ ಡೋಲು ಬಡಿಯುವವರು, ಕೊರಗಜ್ಜ ಸಮುದಾಯ ಡೋಲು ಬೇಕೇ ಬೇಕು, ಡೋಲು ಬಡಿಲೇಬೇಕು ಕೊರಗಜ್ಜನ ನೇಮಕ್ಕೆ. ಆದರೆ ಡೋಲು ಬಡಿಯುವವರು ಕಾಂಪೌಂಡ್ನಿಂದ ಹೊರಗೆ, ಅಂದರೆ ಇವರ ಶೋಷಣೆ, ಇವರು ಅದಕ್ಕಿಂತ ಅಪ್ಗ್ರೇಡ್ ಅಂತ. ಅದಕ್ಕೆ ಈ ಮುಂಚಿನ ದಿನ ಆದಂಥ ಶ್ರೀಕಾಂತ್ ಶೆಟ್ಟಿ ಸ್ಪೀಚ್, ಅದಕ್ಕೆ ಅವೇರ್ನೆಸ್ ಬಂತು. ಅವರು ಏನು ಹೇಳ್ತಾರೆ, ಅಲ್ಲಿ ನಾನು ಹೋಗುವಾಗ ಈ ಡೋಲು ಬಡಿಯುವವರನ್ನು ಒಳಗೆ ಕರೀತಾ ಇದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಒಳಗೆ ಬಂದರೆ ಏನಾದರೂ ಅಪಚಾರ ಆದರೆ, ನಮಗೇನಾದರೂ ದೈವ ಮುನಿದ್ರೆ ಅಂತೇಳಿ ಇವರ ಒಂದು ಪ್ರಾಮಾಣಿಕತೆ. ಇದನ್ನು ನೋಡಿ ನಾನು ಹೇಳಿದೆ, ಅವರು ಬರಲಿಕ್ಕೆ ಹೇಳ್ತಾ ಇದ್ದಾರೆ, ನೀವು ಒಳಗೆ ಬನ್ನಿ, ಎಲ್ಲ ದೈವಗಳಿಗೆ ಅಡ್ಡ ಬಿದ್ದು ನಾವು ಪ್ರಾರ್ಥನೆ ಮಾಡುವ, ಅದು ಒಂದು ಒಳ್ಳೆಯ ವಿಚಾರ. ಅವರು ಕರೆಯುವಾಗ ನೀವು ಒಳಗೆ ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ವಿ. ಎಲ್ಲ ಗುಡಿಗಳ ಹತ್ರ ಪ್ರಾರ್ಥನೆ ಮಾಡಿ ಅಲ್ಲಿ ಒಳಗಿನ ಕೊರಗಜ್ಜನ ಎಲ್ಲಿ ನೇಮ ಆಗ್ತದೆ, ಕೊರಗಜ್ಜನ ಗುಡಿ ಎದುರಲ್ಲಿ ಒಳಗಡೆ ಅವರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈಗ ಅದು ಎಲ್ಲ ಕಡೆ ಈಗ ಆಗ್ತಾ ಉಂಟು. ಇದು ಬದಲಾವಣೆ. ಇಂಥ ಬದಲಾವಣೆಗಳನ್ನು ನಾವು ಮಾಡಬೇಕು. ನಮ್ಮಲ್ಲಿ ಅಭಿನವ ಭಾರತ ಅಂತ ಒಂದು ಸಂಘಟನೆ ಮಾಡಿದ್ದಾರೆ ಕಾರ್ಕಳದಲ್ಲಿ, ಅದು ಕೂಡ ಶ್ರೀಕಾಂತ್ ಶೆಟ್ಟಿ ನೇತೃತ್ವದಲ್ಲಿರು, ನಾವೆಲ್ಲದರಲ್ಲಿ ಇದ್ದೇವೆ, ಅವರಿಗೆಲ್ಲ ಸಹಕಾರ ಮಾಡ್ತೇವೆ. ಹಾಗೆ ನಾವು ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತೇವೆ. ಇದರ ಮುಖಾಂತರವಾಗಿ 4 ದಿನದ ಹಿಂದೆ ಮೊನ್ನೆ ಒಂದು 180 ಜನ ಒಂದು ದಲಿತ ಸಮುದಾಯದ ಒಂದು ಕೇರಿಯಲ್ಲಿ ಉಡುಪಿಯ ಮಠದ ಸ್ವಾಮಿಗಳು ಬಂದು ಅವರು ಮನೆಗೆ ಹೋಗಿ ಅವರ ಮನೆಯಲ್ಲಿ ದೀಪ ಹಚ್ಚಿ ದೇವರ ಗುಡಿಯಲ್ಲಿ, ಅನಂತರ ಬಂದು ಸಹಭೋಜನ ಸ್ವಾಮಿಗಳು ಮಾಡಲಿಲ್ಲ, ಅಂದರೆ ಅವ್ರಿಗೆ ಬೇರೆ ಅಲ್ಲಿ ವ್ಯವಸ್ಥೆಗಳುಂಟು, ಮಾಡಲಿಕ್ಕಾಗಲಿಲ್ಲ. ಆದವರು ಎಲ್ಲ ಮನೆಗೆ ಬಂದರು, ಅಲ್ಲಿ ಪಾದಯಾತ್ರೆ ಮಾಡಿದರು. ಅಲ್ಲಿ ಜೀರ್ಣೋದ್ಧಾರ ಆಗ್ತಾ ಉಂಟು, ಅದಕ್ಕೆ ಶಿಲಾನ್ಯಾಸಕ್ಕೂ ಅಕ್ಷತೆ ಹಾಕಿ ಪ್ರಾರ್ಥನೆ ಮಾಡಿದರು. ಮನೆಗಳಲ್ಲಿ ದೀಪ ಇಟ್ಟರು, ಒಂದು ಧಾರ್ಮಿಕ ಬೋಧನೆ ಮಾಡಿದರು. ಅನಂತರ ನಾವೆಲ್ಲರೂ ಸೇರಿ ಅಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ಒಂದು ಸಹಭೋಜನವನ್ನು ಕೂಡ ಮಾಡಿದ್ವಿ ಒಟ್ಟಿಗೆ. ಅವರೊಟ್ಟಿಗೆ ನಾವು ಊಟ ಮಾಡಿ ಎಲ್ಲವನ್ನು ಮಾಡಿದ್ವಿ. ಇದಂದರೆ ಒಂದು ಬದಲಾವಣೆ ನಾವು ತರಲೇಬೇಕು. ನಾವು ನಮ್ಮಲ್ಲಿ ಜಾತಿ ವ್ಯವಸ್ಥೆಯನ್ನು ಇಟ್ಕೊಂಡ್ರೆ ಬಾಂಗ್ಲಾದೇಶ ಥರ ಇಲ್ಲಿ ಆಗೋದಕ್ಕೆ ಏನು ಜಾಸ್ತಿ ದಿನ ಇಲ್ಲ, ಜಾಸ್ತಿ ಒಂದು 5-10 ವರ್ಷ ಸಾಕು. ಆದ್ದರಿಂದ ಇದು ಬದಲಾವಣೆ ಆಗಲೇಬೇಕು. ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ.
ಅದಕ್ಕೆ ನಾವು ನಮ್ಮ ಒಂದು ಕರ್ತವ್ಯವನ್ನು ಮಾಡಲೇಬೇಕು. ಇದು ಯಾವುದೇ ಮುಸ್ಲಿಂ ವಿರೋಧಿ ಅಲ್ಲ, ಕ್ರಿಶ್ಚಿಯನ್ ವಿರೋಧಿ ಅಲ್ಲ. ಇದು ನಮ್ಮ ಜಾಗೃತಿ ನಾವು ಮಾಡಬೇಕು. ಅದನ್ನು ಎಲ್ಲ ಕಡೆ ಮಾಡಬೇಕು ಅನ್ನೋಂಥ ಅವೇರ್ನೆಸ್ ಅನ್ನು ನಾವು ತರ್ತಾ ಇದ್ದೇವೆ. ಇದರ ಬಗ್ಗೆ ಸರ್, ನೀವು ಯುವ ಪೀಳಿಗೆಗೆ, ಇನ್ನು ಮುಂದಿನ ಜನಾಂಗಕ್ಕೆ ಯಾವ ರೀತಿಯ ಒಂದು ಮಾಹಿತಿ ಅಥವಾ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಿ ಸರ್? ನಮ್ಮಲ್ಲಿ ಅಯೋಧ್ಯೆಗೆ ನಮ್ಮ ನೆಲ್ಲಿಕಾರು ಶಿಲೆ ಹೋಗಿತ್ತು. ಅದರ ಒಂದು ಹಬ್ಬವಾಗಿ ನಾವು ಹೋದ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇನಾಗ್ರೇಷನ್ ಆಗುವಾಗ ನಮ್ಮ ಊರಿನ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿತ್ತು, ಪ್ರತಿ ಊರಲ್ಲಿ ಒಂದು ದೇವಸ್ಥಾನದಲ್ಲಿ ರಾಮೋತ್ಸವ ಮಾಡಬೇಕು ಅಂತ. ಅದಕ್ಕೆ ನಮ್ಮೂರಿನ ರಾಮೋತ್ಸವವನ್ನು ನಾವು ಎಲ್ಲಿ ಕಲ್ಲು ಪೂಜೆ ಆಗಿ ಹೋಗಿತ್ತು, ನಮ್ಮ ಅಯ್ಯಪ್ಪ ಮಂದಿರ ದಿನಬಿರಿಯಲ್ಲಿ, ಅಲ್ಲಿ ಮಾಡಿದ್ವಿ. ಆ ದಿನ ನಾವು ಅಲ್ಲಿ ಒಂದು ರಾಮನ ಪ್ರಾಣ ಪ್ರತಿಷ್ಠೆ ಆಗುವ ಅದೇ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು ಸೂರ್ಯಕಿರಣ್ ಚಾರಿಟೇಬಲ್ ಟ್ರಸ್ಟ್ ಅಂತ ಇನಾಗ್ರೇಷನ್ ಮಾಡಿದ್ವಿ. ಇದರ ಮುಖಾಂತರವಾಗಿ ಈ ಬುಕ್ ಎಲ್ಲ ರೆಡಿ ಆಗ್ತಾ ಉಂಟು. ನಮ್ಮ ಎಲ್ಲ ಮಕ್ಕಳಿಗೆ, ಈಗ ಕ್ರಿಶ್ಚಿಯನ್ ಅಲ್ಲಿ ಮುಸ್ಲಿಮಲ್ಲಿ ಹೇಗೆ ಉಂಟು ಸಂಜೆ ಅಷ್ಟೊತ್ತಿಗೆ ಒಂದು 6ರಿಂದ 7:30 ಗಂಟೆ ತನಕ ಒಂದು ಮಕ್ಕಳಿಗೆ ಬೋಧನೆ, ಅದೇ ಥರ ನಮ್ಮ ಮಕ್ಕಳಿಗೆ ಒಂದು 2nd PU ತನಕದ ಮಕ್ಕಳಿಗೆ ಒಂದು ಧಾರ್ಮಿಕ ಶಿಕ್ಷಣ ಕೊಡಬೇಕು ಅನ್ನುವಂಥ ವಿಚಾರವಾಗಿ ನಾವೀಗ ಪುಸ್ತಕ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಧರ್ಮ ಪ್ರಜ್ಞೆಯ ಒಂದು ಬೋಧನೆಯನ್ನು ನಮ್ಮ ಮಕ್ಕಳಿಗೆ ಮಾಡಬೇಕು. ಅವ್ರ ಸ್ಕೂಲಿಗೆ, ಯಾವುದೇ ಸ್ಕೂಲಿಗೆ ಹೋಗಲಿ, ಸರ್ಕಾರಿ ಸ್ಕೂಲಿಗೆ ಹೋಗಲಿ, ಪ್ರೈವೇಟ್ ಸ್ಕೂಲಿಗೆ ಹೋಗಲಿ, ಎಲ್ಲಿಗೆ ಹೋಗಲಿ, ಆದರೆ ಅವರು ಸಂಜೆ ಅಷ್ಟೊತ್ತಿಗೆ ಅವರ ಮನೆಯವರು ಕಲಿಸ್ಕೊಡ್ಬೇಕು. ಅದಕ್ಕೆ ನಮ್ಮ ಪೋಷಕರಿಗೆ ಅವೇರ್ನೆಸ್ ಕೊಡ್ತೇವೆ. ಒಂದು ಕೊಟ್ಟು ಆ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡಬೇಕು. ನಮ್ಮ ಮಕ್ಕಳಿಗೆ ನಾವು ಸರಿಯಾದ ಪಾಠ ಕೊಡದೆ, ಅವರು ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಅವನು ಮುಸ್ಲಿಮ ಕ್ರಿಶ್ಚಿಯನ್ ಅಂತ ಗೊತ್ತಿಲ್ಲದೆ, ಈ ಲವ್ ಜಿಹಾದ್ ನಾನು ಹೇಳ್ತಾ ಇದ್ದೇನೆ, ಅವನು ಕ್ರಿಶ್ಚಿಯನ್ ಮುಸ್ಲಿಂ ಗೊತ್ತಾಗಲ್ಲ, ಇವರು ಅದಕ್ಕೆ ಬಲಿ ಬೀಳ್ತಾರೆ, ಮತ್ತೆ ಗೊತ್ತಾಗ್ತದೆ ಅವರು ಇವಳದೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಫೋಟೋ ತೆಗೆದೆಲ್ಲ ಆಗುವಾಗ ನಾನು ಬೇರೆ ಕಮ್ಯುನಿಟಿ ಅಂತ ತೋರಿಸ್ತಾನೆ. ಅವಳ ತಪ್ಪೇನಿರ್ತದೆ, ಅವಳಿಗೊಂದು ಜಾಗೃತಿ ನಮ್ಮಲ್ಲಿ ಕೊಡುವ ವ್ಯವಸ್ಥೆ ಇಲ್ಲ, ಆದ್ದರಿಂದ ಅದು ಆಗಿರ್ತದೆ, ಅವಳು ತಪ್ಪಿರುವುದಿಲ್ಲ. ಆದರೆ ಮತ್ತೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಒಂದು ಅವಳು ಸುಸೈಡ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅವರೊಟ್ಟಿಗೆ ಹೋಗಬೇಕು. ತಂದೆ ತಾಯಿ ಏನು ಕೂಗಾಡಿದ್ರು, ಸ್ಟೇಷನಲ್ಲಿ ಕೂಗಾಡಲಿ, ಎಲ್ಲಿ ಕೂಗಾಡಲಿ, ಪೊಲೀಸ್ ಸ್ಟೇಷನಲ್ಲಿ ಬೇಕಾದ್ರೆ ಕೂಗಾಡಲಿ, ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಜಾಗೃತಿಯನ್ನು ನಾವು ಕೊಡಬೇಕು, ನಾವು ಕೊಡ್ತಾ ಇಲ್ಲ. ಅದಕ್ಕೆ ಅಂಥ ಒಂದು ಜಾಗೃತಿ ಕೊಡುವ ವ್ಯವಸ್ಥೆ ಆಗಬೇಕು ಅಂತ ನಾವೀಗ ಇದು ಮಾಡಿದ್ದೇವೆ. ಈಗ ಎಲ್ಲ ನಮ್ಮ RSS ಪರಿವಾರ ಸಂಘಟನೆಗಳು ಈಗ ಅಲ್ಲೆಲ್ಲಿ ಈಗ ಮಾಡ್ತಾ ಇದ್ದಾರೆ. ಶಿಶು ಮಂದಿರಗಳು ಅದಕ್ಕೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ವಿ. ಮತ್ತು ಈಗ ಎಲ್ಲ ಕಡೆಗಳ ನಮಗೆ ಭಜನಾ ಮಂದಿರಗಳಲ್ಲಿ ಕೂಡ ಮಕ್ಕಳಿಗೆ ಅವೇರ್ನೆಸ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಮಹತ್ತರ ಕೊಡುಗೆ ಆಗ್ತಾ ಉಂಟು. ನೀವು ಗಮನಿಸ್ತಿದ್ದೀರಲ್ಲ ಗೊತ್ತಿಲ್ಲ, ಈ ಭಜನಾ ಕಮ್ಮಟಗಳು, ಈ ಭಜನಾ ಕಮ್ಮಟಗಳ ಮುಖಾಂತರವಾಗಿ ಈಗ ಧಾರ್ಮಿಕವಾಗಿ ಮಕ್ಕಳು ಉಳಿಯುವಾಗಿ ಒಂದು ದೊಡ್ಡ ಪ್ರೇರಣೆ ಆಗ್ತಾ ಉಂಟು. ಅದರಿಂದಲೂ ಈಗ ಧರ್ಮ ಜಾಗೃತಿ ಆಗ್ತಾ ಉಂಟು. ಬೇರೆ ನಮ್ಮ ಹತ್ರ ಯಾವ ವ್ಯವಸ್ಥೆಯೂ ಇಲ್ಲ. ಅದರಿಂದ ಒಂದು ನಮ್ಮ ಧಾರ್ಮಿಕ ಸಭೆಗೂ ಕೂಡ ನಮ್ಮ ಜನರು ಬರಬೇಕಾದ್ರೆ ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು, ಇಲ್ಲದೆ ಧಾರ್ಮಿಕ ಸಭೆಗೂ ಬಂದು ಕೂತ್ಕೊಳ್ಳಲ್ಲ ನಮ್ಮ ಈ ಸಮುದಾಯ. ಅಷ್ಟು ನಾವು ಧರ್ಮದ ಪ್ರಜ್ಞೆ ನಮ್ಮಲ್ಲಿ ಹಿಂದಕ್ಕೆ ಹೋಗಿದೆ. ಆದ್ದರಿಂದ ಈ ಬಗ್ಗೆ ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ನಾವು ಆದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇವೆ. ಈಗ ಕ್ವಾರಿ ಮತ್ತು ಕ್ರಷರ್ ಈ ಒಂದು ಉದ್ಯಮದಲ್ಲಿ ಬರುವಂಥದ್ದು ಏನಂತ ಹೇಳಿದ್ರೆ, ಈಗ ಈ ಒಂದು ಉದ್ಯಮ ಮಾಡೋದ್ರಿಂದ ಸರ್ ಪರಿಸರಕ್ಕೆ ತುಂಬಾ ಹಾನಿ ಆಗ್ತದೆ ಅಂತ ಎಲ್ಲರದ್ದು ಒಂದು ಅಭಿಪ್ರಾಯ ಉಂಟು. ಇದರ ಮೇರೆಗೆ ಸರ್ಕಾರ ಮತ್ತು ಈ ಸಾರ್ವಜನಿಕರ ಅಭಿಪ್ರಾಯವನ್ನು ಇಟ್ಕೊಂಡು ಇದರಲ್ಲಿ ಬರುವಂತ ಒಂದು ಅಡೆತಡೆ ಆಗಿರ್ಬೋದು, ಏನೇ ಒಂದು ಸವಾಲಾಗಿರ್ಬೋದು, ಅದನ್ನು ಯಾವ ತರ ಎದುರಿಸಿದ್ದೀರಿ ಸರ್? ನೋಡಿ, ಇದು ಒಂದು 2014, 12, 13 ಹಿಂದೆ ಇತ್ತು. ಅದು ಏನಂದರೆ ಜನರು ಒಟ್ಟಾರೆಯಾಗಿ ಜನರು ಎದ್ದು ಬೀಳುವ ವ್ಯವಸ್ಥೆ ಇತ್ತು. ಈ RTI ಎಲ್ಲ ಬಂತು 2005ರಲ್ಲಿ. ಜನರಿಗೆ ಕೈಗೆ ಒಂದು ಸ್ವಾತಂತ್ರ್ಯ ಸಿಕ್ತು. ಅದನ್ನು ಮಿಸ್ಯೂಸ್ ಮಾಡುವಂಥ ವ್ಯವಸ್ಥೆನೂ ಆಯಿತು. ಸ್ವಲ್ಪ ನಮ್ಮ ಕಡೆನೂ, ನಮ್ಮ ಇಂಡಸ್ಟ್ರಿ ಕಡೆನೂ ನಮ್ಮಲ್ಲಿ ಅವೇರ್ನೆಸ್ ಇರಲಿಲ್ಲ, ನಾನು ಗಮನಿಸಿದ್ದೇನೆ. ನಮ್ಮಲ್ಲಿ ಒಟ್ಟಾರೆ ಒಂದು ವ್ಯವಸ್ಥೆ ಇತ್ತು. ಈಗ 2014 ನಂತರ ಪ್ರೆಷರ್ ಸೇಫರ್ ಝೋನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿದೆ, ಪ್ರೆಷರ್ ರೆಗ್ಯುಲೇಷನ್ ಆ್ಯಕ್ಟ್. ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಮೇಲೆ ಆಗಿರುವಂಥದ್ದು. ನಮ್ಮ ಊರಿನ ಸದಾನಂದ ಗೌಡ್ರೆ CM ಆಗಿರುವಾಗ ಅದು ಇಂಪ್ಲಿಮೆಂಟ್ ಆಯಿತು. ಅದರಲ್ಲಿ ಏನಂದರೆ ಈಗ ಎಲ್ಲವೂ ಪ್ಯಾರಾಮೀಟರ್ಸ್ ಉಂಟು. ಹೇಗಿರಬೇಕು, ಸ್ಕೂಲಿಂದ ಎಷ್ಟು ದೂರ ಇರಬೇಕು, ಟೆಂಪಲಿಂದ ಎಷ್ಟು ದೂರ ಇರಬೇಕು, ಪಬ್ಲಿಕ್ ರೋಡಿಂದ ಎಷ್ಟು ದೂರ ಇರಬೇಕು, ವಿಲೇಜ್ ಠಾಣೆ ಅಂದರೆ ಒಂದು ಕ್ಲಸ್ಟರ್ಡ್ ಗುಂಪು ಮನೆಗಳಿಂದ ಎಷ್ಟು ದೂರ ಇರಬೇಕು, ಇದೆಲ್ಲ ಒಂದು ಪ್ಯಾರಾಮೀಟರ್ಸ್ ಆಗಿದೆ. ಆ ಪ್ಯಾರಾಮೀಟರ್ಸಲ್ಲಿ ಇದ್ದರೆ ಮಾತ್ರ ನಮಗೆ ಪರ್ಮಿಷನ್ ಸಿಗ್ತದೆ. ಮತ್ತು ಅದು ಏನಾದರೂ ವೈಲೇಷನ್ ಆದರೆ ನಮಗೆ ಅದಕ್ಕೆ ನೋಟಿಸ್ ಬರ್ತದೆ. ಯಾರಾದ್ರು ಕಂಪ್ಲೇಂಟ್ ಕೊಟ್ಟರು ಅವ್ರು ಬಂದು ಆ ಗೈಡ್ಲೈನ್ ಸರಿ ಉಂಟು ಇಲ್ಲೋ ನೋಡ್ತಾರೆ. ಹಾಗೆ ಕರೆಕ್ಟ್ ಇದ್ದರೆ ನಮಗೇನು ನಮಗೂ ಸಮಸ್ಯೆ ಇಲ್ಲ, ಮತ್ತು ಜನರಿಗೆ ಸಮಸ್ಯೆ ಇದ್ದರೂ ಅಲ್ಲಿ ಅವೇರ್ನೆಸ್ ಬರ್ತದೆ. ಮತ್ತು ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಲ್ಲಿ ತುಂಬ ಈಗ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಸೇಫ್ಟಿ ಮೆಜರ್ಸ್ ಬಂದಿದೆ. ಅದನ್ನೆಲ್ಲವನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರು ಬಂದು ನಮಗೆ ಮಾನಿಟ್ರಿಂಗ್ ಮಾಡ್ತಾರೆ. ಹಾಗೆ ನಮಗೆ ಬೇರೆ ಬೇರೆ ಇಲಾಖೆಗಳಿಂದ ಮಾನಿಟ್ರಿಂಗ್ ಮತ್ತು ಅವ್ರದ್ದು ಗೈಡ್ಲೈನ್ಗಳುಂಟು, ಅದನ್ನು ಫುಲ್ಫಿಲ್ ಮಾಡಲೇಬೇಕು. ಈಗ ನೀವು ಗಮನಿಸಿರ್ಬೋದು, ಕರೆಕ್ಟ್ ಒಂದು ಗೈಡ್ಲೈನ್ ಪ್ರಕಾರ ಇರುವಲ್ಲಿ ಏನು ಡಸ್ಟ್ ಹೊರಗೆ ಹೋಗಲ್ಲ, ಬ್ಲಾಸ್ಟಿಂಗ್ ಕೂಡ ಸಿಸ್ಟಮೆಟಿಕ್ ಆಗಿ ಇರ್ತದೆ. ಆ ಥರ ಎಲ್ಲರೂ ಮಾಡಬೇಕು. ಅದು ಎಲ್ಲಿ ಮಾಡ್ತಾ ಇಲ್ಲ ನಾವು ಬಿಡಲ್ಲ, ನಾವು ಅವರಿಗೆ ಅಡ್ವೈಸ್ ಮಾಡ್ತೇವೆ. ಒಂದು ಕಡೆಗೆ ಎಲ್ಲರೂ ಕಂಪ್ಲೇಂಟ್ ಬಂದರೆ ನಾವು ಹೋಗಿ ಅಲ್ಲಿ ಚೆಕ್ ಮಾಡ್ತೇವೆ, ಹೌದಾ ಇವನು ಏನು ಮಾಡಿದ್ದಾನೆ, ಆ ಮನೆ ಬಿರುಕು ಬಿಟ್ಟದ್ದು ಹೌದಾ,
ಅಥವಾ ಬ್ಲಾಸ್ಟಿಂಗ್ ಜೋರಾಗಿ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಯಾವ ಹೋಲ್ ಹೊಡೆದಿದ್ದಾರೆ, ಎಷ್ಟು ಡೀಪ್ ಹೊಡೆದಿದ್ದಾರೆ, ಅಲ್ಲಿ ಸಿಸ್ಟಮ್ ನಾವು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಅದು ನಾವು ಅದಕ್ಕೆ ಅವ್ರಿಗೆ ಏನು ಬೇಕೋ ಅದು ಹೇಳ್ತೀವಿ. ಕರೆಕ್ಟ್ ಮಾಡಲಿಲ್ಲ ಅಂದರೆ ಅದು ಡಿಪಾರ್ಟ್ಮೆಂಟ್ ಕೂಡ ಈಗ ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡಲ್ಲ, ಜನರಿಗೆ ಕೂಡ ಅವೇರ್ನೆಸ್ ಉಂಟು. ಅದರಿಂದ ಈಗ ಅದಕ್ಕೊಂದು ಗೈಡ್ಲೈನಲ್ಲಿ ಬಂದಿದೆ. ಮತ್ತು ಜನರು ಕೂಡ ಬ್ಲ್ಯಾಕ್ ಮೇಲ್ ಮಾಡುವಂಥ ಪರಿಸ್ಥಿತಿ ಈಗ ಹೋಗಿದೆ. ಈಗ ಅಂದರೆ ಅವ್ರು ಏನು ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿ ಬಂದು ಗೈಡ್ಲೈನ್ಸ್ ಫಾಲೋಅಪ್ ಮಾಡ್ತಾರೆ, ಸರಿ ಉಂಟಾ ಇಲ್ವಾ ಅಂತ. ಆದರೆ ನಮಗೂ ಒಂದು ಶೋಷಣೆ ತಪ್ಪಿದೆ, ಇಲ್ಲ ನಮಗೂ ಸ್ವಲ್ಪ ಶೋಷಣೆ ಇತ್ತು. ಒಟ್ಟಾರೆ ಬ್ಲ್ಯಾಕ್ ಮೇಲ್ ಮಾಡುವುದು, ಒಟ್ಟಾರೆ ದುಡ್ಡಿಗೋಸ್ಕರ ಆಮಿಷ, ಬೇರೆ ಬೇರೆ ವಿಚಾರಗಳು, ಅಥವಾ ರಾಜಕೀಯವಾಗಿ ನಮಗೆ ತೊಂದರೆ, ಎಲ್ಲ ಧಾರ್ಮಿಕವಾಗಿ ತೊಂದರೆ ಎಲ್ಲ ಇತ್ತು. ಈಗ ಅದೆಲ್ಲ ಹೋಗಿದೆ. ಈಗ ಒಂದು ಪ್ಯಾರಾಮೀಟರ್ಸ್, ಆ ಕಂಡೀಷನ್ ಪ್ರಕಾರ ಅವನಿದ್ರೆ ಅವನು ಸೇಫ್ಟಿಯಾಗಿ ಅದನ್ನು ಫಾಲೋಅಪ್ ಮಾಡಿದರೆ ಏನು ಸಮಸ್ಯೆ ಇಲ್ಲ, ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಸರ್, ಇದು ಈ ಎಲ್ಲ ವಿಚಾರವನ್ನು ಒಗ್ಗೂಡಿಸ್ತಾ ನಿಮ್ಮ ಒಂದು ಈ ಉದ್ಯಮದ ಮೇರೆಗೆ ಆಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಅಥವಾ ಒಂದು ಸಮಾಜ ಸೇವೆಯಲ್ಲಿ ನೀವು ತೊಡಗಿರುವುದಂತಾಗಿದ್ರೆ ನಿಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಿಮಗೆ ಯಾವ ರೀತಿ ಬೆಂಬಲ ಸಿಕ್ಕಿದೆ ಸರ್? ಇಲ್ಲ, ನಾವು ಏನಿದ್ರು ಮನೆಯಲ್ಲಿ ಡಿಸ್ಕಸ್ ಮಾಡ್ಕೊಂಡೇ ಹೋಗೋದು. ನಮ್ಮದು ಮನೆಯಲ್ಲಿ ಡಿಸ್ಕಸ್ ಮಾಡೋದು ಯಾವುದೇ ಸಬ್ಜೆಕ್ಟ್ ಇಲ್ಲ. ಮತ್ತು ನಾನು ಯಾವುದಾದ್ರೂ ವೈಯಕ್ತಿಕ ತೀರ್ಮಾನವನ್ನು ತಗೊಂಡ್ರು ಮನೆಯಲ್ಲಿ ಅದಕ್ಕೆ ಪೂರ್ಣ ಸಹಕಾರ ಇರ್ತದೆ. ಅದು ಆರ್ಥಿಕವಾಗಿ ನಾನು ಖರ್ಚು ಮಾಡುವುದಿರ್ಬೋದು ಅಥವಾ ಬೇರೆ ಧಾರ್ಮಿಕವಾಗಿ ಆಲೋಚನೆ ಮಾಡೋದು, ಅದಕ್ಕೆ ಯಾವುದಕ್ಕೂ ಮನೆಯಿಂದ ನನಗೆ ತೊಂದರೆ ಇಲ್ಲ. ಮತ್ತು ನಮ್ಮದೊಂದು ಸಿಸ್ಟಮೆಟಿಕ್ ಆಗಿ ಆಲೋಚನೆ ಮಾಡಿ, ನಮ್ಮದೆಲ್ಲ ಡಿಫರೆನ್ಸ್. ನನ್ನ 3 ಮಕ್ಕಳು ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಆಗಿದ್ದು ಬಜಗೋಳಿಯಲ್ಲಿ. ಈಗ ನೀವು ಹೋಗುವಾಗ ನೋಡ್ಬೋದು, ಈಗ ಅಲ್ಲಿ 280 ಮಕ್ಕಳಿದ್ದಾರೆ. LKG UKG ಉಂಟು. 16 ವರ್ಷ ಆಯಿತು ಪ್ರಾರಂಭ ಮಾಡಿ. ಅಲ್ಲಿ ಎಲ್ಲ ಸಿಸ್ಟಮನ್ನು ಮಾಡಿದ್ದೇವೆ. 3 ವರ್ಷ ನನ್ನ ಮಿಸ್ಸಸ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ಲು, SDMC ಇದ್ದು. ಮತ್ತೊಂದು 12 ವರ್ಷ ನಾನಿದ್ದೆ. ಹಾಗೆ ಎಲ್ಲ ಟೀಚರ್ಸ್, ಆಗ ಮಕ್ಕಳ ಸಂಖ್ಯೆ ಸರಿ ಕಮ್ಮಿ ಇರುವಾಗ 4-5 ಟೀಚರ್ಸನ್ನು ನಾವು ಕೈಯಿಂದ ಹಾಕಿ ಅಲ್ಲಿ ಮಾಡಿದ್ದೇವೆ ಇಡೀ ವರ್ಷಕ್ಕೆ. ಮತ್ತು ಈಗ ಮಕ್ಕಳ ಸಂಖ್ಯೆ ಜಾಸ್ತಿ ಉಂಟು. ಈಗ ಟೀಚರ್ಸ್ ಬೇಕಾದಷ್ಟು ಸರ್ಕಾರದಿಂದ ಸಿಗ್ತಾ ಉಂಟು. ನಮಗೇನು ಸಮಸ್ಯೆ ಇಲ್ಲ. ನಮಗೇನೀಗ ಒಂದು ಪ್ರೋಗ್ರಾಮಿಗೆ ಆರಾಮಾಗಿ ಹೋಗಿ ಬಂದಾಯಿತು, ಏನು ಅಲ್ಲಿ ಆರ್ಥಿಕ ಖರ್ಚಿಲ್ಲ. ಅಂದರೆ ಆ ವ್ಯವಸ್ಥೆ ದೇವರು ಕೊಟ್ಟಿದ್ದಾರೆ. ಈಗ ಅಲ್ಲಿ ನೋಡಿ, ಅದು ಮಾಡಲೇಬೇಕು. ನಮ್ಮೂರಿನ ಸರ್ಕಾರಿ ಶಾಲೆಗಳನ್ನು ಗಟ್ಟಿ ಮಾಡಿದರೆ ನಾವು ಈ ಸಮಾಜವನ್ನು ಗಟ್ಟಿ ಮಾಡಿದಾಗೆ. ಯಾಕೆ ನಾನು ಹೇಳ್ತಿದ್ದೇನೆ ಅಂದರೆ, ನಿಮ್ಮ ಒಂದು ಮಾಧ್ಯಮದ ಮುಖಾಂತರವಾಗಿ ಈ ವಿಚಾರವನ್ನು ತಿಳಿಸಲೇಬೇಕು. ಏಕೆಂತ ಹೇಳಿದರೆ, ಎಲ್ಲ ಬಡ ಮಕ್ಕಳಲ್ಲಿಯೂ ಪ್ರತಿಭೆ ಉಂಟು. ಅವರು ಆರ್ಥಿಕವಾಗಿ ಒಂದು ಸಮಸ್ಯೆಯಿಂದಾಗಿ ಅವರ ಪ್ರತಿಭೆ ಕುಂಠಿತ ಆಗಬಾರ್ದು. ಇದರಿಂದ ಅವರಿಗೂ ಸಮಸ್ಯೆ, ಅವರ ಮನೆಗೂ ಸಮಸ್ಯೆ, ನಮ್ಮ ಸಮಾಜಕ್ಕೂ ಸಮಸ್ಯೆ. ಎಲ್ಲ ನಮ್ಮ ಈಗಿನ ಮೇಲ್ಸ್ತರದ ಎಲ್ಲ ವಿಜ್ಞಾನಿಗಳಿರ್ಬೋದು, ಎಲ್ಲ ಇವರು ಕಲ್ತದ್ದು ಸರ್ಕಾರಿ ಶಾಲೆಗಳಲ್ಲಿ. ಆ ನಲಿಕಲಿಯೊಂದಿಗೆ ಮಣ್ಣಿನೊಂದಿಗೆ ಬೆರೆತು ಕಲ್ತ್ರೆ ಅವರೇ ಮುಂದಿನ ಪೀಳಿಗೆಗೆ ಬರುವುದು. ಇಂಥ ವ್ಯವಸ್ಥೆ ಸರ್ಕಾರಿ ಶಾಲೆಯಲ್ಲಿ ಬಡವರ ಮಕ್ಕಳಿಗೆ ಸಿಗಬೇಕು. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡಬೇಕು. ಆಗ ನಮಗೂ ಪುಣ್ಯ ಬರ್ತದೆ. ನಾವು ಬೇರೆ ಏನು ಮಾಡಬೇಕಂತಿಲ್ಲ. ನಮ್ಮೂರಿನ ದೇವಸ್ಥಾನ ಬೇಡ, ನಮ್ಮೂರಿನ ಗರಡಿ ಬೇಡ, ನಮ್ಮೂರಿನ ಶಾಲೆಯನ್ನು ಗಟ್ಟಿ ಮಾಡಬೇಕು. ಅದಕ್ಕೆ ನಾವು ಯಾರದು, ನಮ್ಮೂರಿನ ಖಾಸಗಿ ಶಾಲೆ ಅದು. ನಾವು ನಮ್ಮ ಮಕ್ಕಳನ್ನಲ್ಲಿ ಹಾಕಿದರೆ ನಾವೇ ಪೋಷಕರು, ನಾವೇ STMC ಸದಸ್ಯರು, ನಾವೇ ಅಧ್ಯಕ್ಷರು, ನಮ್ಮದೇ ಸ್ಕೂಲ್ ಅದು. ನಾವೇ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೆ ಇನ್ವೆಸ್ಟರ್ಸನ್ನು ಹಾಕ್ಲಿಕ್ಕೂ ಕಷ್ಟ ಇಲ್ಲ. ಒಂದು ಪ್ರತಿ ಶಾಲೆಯಲ್ಲಿ ಅದು 50 ವರ್ಷದಿಂದ ಈಗ ರನ್ ಆಗ್ತಾ ಉಂಟು. ಒಂದು 3,000-4,000 ಹಳೆ ವಿದ್ಯಾರ್ಥಿಗಳಿದ್ದಾರೆ. ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಮಾಡಿ ಅವ್ರ ಹತ್ರ ತಿಂಗಳಿಗೆ ಒಂದು 50 ರೂಪಾಯಿ ಹಾಕಿ 100 ರೂಪಾಯಿ ಹಾಕಿ ಅಂತ ಹೇಳಿದ್ರು ಆ ಶಾಲೆಯನ್ನು ಬಂಗಾರ ಮಾಡ್ಬೋದು. ಇಂಥದ್ದು ನಾವು ಇಲ್ಲಿ ಒಂದು 6-7 ಸ್ಕೂಲ್ಗಳನ್ನು ಮಾಡ್ತಾ ಇದ್ದೇವೆ. ಈಗ ಕಾಂಪಿಟೇಷನಲ್ಲಿ ನಾವು ಫ್ರೆಂಡ್ಸಲ್ಲಿ ನಮ್ಮದು ಕಾಂಪಿಟೇಷನ್, ಅವರ ಮಕ್ಕಳನ್ನು ಅಲ್ಲಿಗೆ ಆಗ್ತಾ ಇದ್ದಾರೆ. ಈ ಥರದ ವಾತಾವರಣ ನಾವು ಈ ವಠಾರದಲ್ಲಿ ಸೃಷ್ಟಿ ಮಾಡಿದ್ದೇವೆ. ಅಂದರೆ ಸರ್ಕಾರಿ ಶಾಲೆ ಗಟ್ಟಿಯಾಗಬೇಕು. ಇದರ ರಿಸಲ್ಟ್ ಏನು, ನಾವೇ ಮಾಡೆಲ್. ಅದಕ್ಕೆ ನನ್ನ ದೊಡ್ಡ ಮಗಳಿಗೆ ಈಗ MBBS ಆಯಿತು, ಈಗ ನೀಟಿಗೆ ಸೀಟ್ ಆಯಿತು, MD PGಗೆ ಎಲ್ಲ ಫ್ರೀ, ಏನು ಫೀಸ್ ಇಲ್ಲ, 1 ರೂಪಾಯಿ ಫೀಸ್ ಇಲ್ಲ. 2ನೇ ಅವಳು SSLCಯಲ್ಲಿ ಸ್ಟೇಟಲ್ಲಿ ಫಸ್ಟ್, 625ಕ್ಕೆ 625. 7ನೇ ತನಕ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ. ಇದು ಎಲ್ಲ ಗುರುತಿಸ್ತಾರೆ ಜನರು, ಯಾವುದು ಶಿಕ್ಷಣ ಒಳ್ಳೆಯದು ಅಂತ. ಇಲ್ಲಿ ನಾವು ಕಂಪೇರ್ ಮಾಡ್ಲಿಕ್ಕೆ ಬಿಟ್ಟಿದ್ದೇವೆ, ಪ್ರೈವೇಟ್ ಒಳ್ಳೆಯದಾ ಗೌರ್ಮೆಂಟ್ ಒಳ್ಳೆಯದಾ ಅಂತ. ಈಗ 3ನೇ ಮಗಂದು ಕೂಡ ಒಳ್ಳೆಯ ರಿಸಲ್ಟ್ ಉಂಟು, ಈಗ ಫಸ್ಟ್ PUಯಲ್ಲಿದ್ದಾನೆ. ಇದು ವಿಚಾರ ಇಷ್ಟೇ, ನಾವು ಬದಲಾವಣೆ ತರಬೇಕು. ಎಲ್ಲಿ ಸಮಸ್ಯೆಗಳುಂಟು ಅದನ್ನು ಸರಿ ಮಾಡಲಿಕ್ಕೆ ನಾವೇ ಪ್ರಯತ್ನ ಮಾಡಬೇಕು. ಇದು ಏನಾಗಿದೆ, ನೀವು ಕೌಟುಂಬಿಕ ಅಂತ ಹೇಳಿದ್ರೆ ಮನೆಯವರ ಸಹಕಾರದಿಂದ ಇದಾಗಿದೆ. ನಮ್ಮ ಅಂತಸ್ತಿಗೋಸ್ಕರ ನಾವು ಅಲ್ಲಿಗೆ ಹಾಕಬೇಕು ಇಲ್ಲಿಗೆ ಹಾಕಬೇಕು ಅಂತ ಮನೆಯವರು ಗಟ್ಟಿ ಕೂರ್ತಿದ್ರೆ ನನಗೆ ಸರ್ಕಾರಿ ಶಾಲೆಗೆ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದು ನಮ್ಮ ಮನೆಯವರ ಹೊಂದಾಣಿಕೆ. ಆದ್ದರಿಂದ ಇದೆಲ್ಲ ಬದಲಾವಣೆಗೆ ಕಾರಣ ಆಗಿದೆ. ಈಗ ನಾವು ಸರ್ಕಾರಿ ಶಾಲೆಗಳನ್ನು ಉತ್ತೇಜನ ಮಾಡಲಿಕ್ಕೆ ಭಾರಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಮ್ಮ ಸಾಹಿತ್ಯ ಪರಿಷತ್ ಉಂಟು ಕಾರ್ಕಳ, ಅದರಲ್ಲಿ 10,000 ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತು ಒಂದು ಸ್ಮರಣಿಕೆ, ಒಳ್ಳೆ ಸ್ಮರಣಿಕೆ ಎಲ್ಲ ಕೊಟ್ಟು ವರ್ಷಕ್ಕೊಮ್ಮೆ ಸಾಹಿತ್ಯ ಸಮ್ಮೇಳನ ಆಗುವಾಗ ನಾವು ತಾಲೂಕಿನಲ್ಲಿ ಉತ್ತಮ ಸರ್ಕಾರಿ ಶಾಲೆ ಪ್ರಾಥಮಿಕ ಮಟ್ಟದಲ್ಲಿ ನಾವು ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಿದ್ದೇವೆ ನಮ್ಮ ಲೆಕ್ಕದಲ್ಲಿ. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಬರಬೇಕು ಅಂತ. ಅದೀಗ ಎಲ್ಲ ಸ್ಕೂಲ್ಗಳಲ್ಲಿ ಅಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಇರಲಿ, 50 ಇರಲಿ, 30 ಇರಲಿ, 40 ಇರಲಿ, ನಮಗೆ ಅದು ಮುಖ್ಯ ಅಲ್ಲ, ಅಲ್ಲಿ ಕ್ವಾಲಿಟಿ ಹೇಗುಂಟು ಅಂತ. ಇದನ್ನು ನಾವು ಗುರುತಿಸಿ ಒಂದು 2 ವರ್ಷದಿಂದ ಕೊಡ್ತಾ ಇದ್ದೇವೆ. 2 ವರ್ಷದ ಕೊಡ್ತಾಯಿತ್ತು. ಈಗ ಅಂದರೆ ಒಂದು ವಿಚಾರ ಇಷ್ಟೇ, ಸಮಾಜದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇದರಲ್ಲಿ ನಾವೇ ರಾಜರು, ನಾವೇ ಆಳ್ವಿಕೆ ಮಾಡುವವರು, ಸಮಾಜವನ್ನು ತಿದ್ದುವವರು ನಾವೇ. ನಮ್ಮ ಹಿರಿಯರು ತ್ಯಾಗ ಬಲಿದಾನ ಮಾಡಿದ್ರಿಂದ ಇವತ್ತು ನೆಮ್ಮದಿಯಾಗಿದ್ದೇವೆ.
ನಾವೀಗ ಸಣ್ಣ ಮಟ್ಟಿನ ಕೊಡುಗೆಯನ್ನಾದರೂ ಸಮಾಜಕ್ಕೆ ಕೊಡದಿದ್ರೆ ಮುಂದಿನ ಗಂಡಾಂತರಗಳಿಗೆ ನಾವೇ ಕಾರಣ ಆಗ್ತೀವಿ. ಅದರಿಂದ ನಾವು ತಪ್ಪಿಸಬೇಕಂದ್ರೆ ನಾವೆಲ್ಲರೂ ಸೇರಿ ಇದಕ್ಕೆ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಈ ಸಮಾಜ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಒಂದು ಸಣ್ಣ ಮಟ್ಟಿನ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ, ಅಂದರೆ ಎಲ್ಲರೂ ಮಾಡಬೇಕು ಅಂತ. ಹಾಗೆ ಒಂದು ಸಣ್ಣ ಮಟ್ಟಿನ ಪ್ರಯತ್ನ, ಹಾಗೆ ಅವೇರ್ನೆಸ್ ಬರ್ತದೆ, ಬದಲಾವಣೆ ಆಗಿ ಆಗ್ತದೆ, ಅವೇರ್ನೆಸ್ ಬರ್ತದೆ. ಪ್ರಾರಂಭ ನಾವು ಮಾಡಬೇಕು ಅಷ್ಟೇ. ಈಗ ನಾಟಕ ರಂಗ ಆಗಿರ್ಬಹುದು ಸರ್, ಮತ್ತೆ ಯಕ್ಷಗಾನ ಕಲೆ, ಇವುಗಳಿಗೆಲ್ಲ ಒಂದು ಉತ್ತೇಜನ ನೀಡಿ ಒಂದು ಒಳ್ಳೆಯ ಮಟ್ಟದಲ್ಲಿ ನಿಮ್ಮ ಒಂದು ಪ್ರೋತ್ಸಾಹ ನೀಡಿದ್ದೀರಿ ಸರ್. ಇದರಲ್ಲಿ ಒಂದು ನಿಮ್ಮ ಒಡನಾಟ ಹೇಗೆ ಶುರುವಾಯಿತು ಸರ್? ನೋಡಿ, ನಮ್ದು ಏನಂದ್ರೆ ಎಲ್ಲದರಲ್ಲಿ ಹೊಸತನವನ್ನು ಕಾಣಬೇಕು. ನಂದೊಂದು ಗೋದಾನ ಕಾರ್ಯಕ್ರಮ ನಿಮಗೆ ಗಮನಕ್ಕೆ ಬಂದಿದ್ದೆಲ್ಲೋ ಗೊತ್ತಿಲ್ಲ, ಒಂದು 4 ವರ್ಷದಿಂದ ಕೊಡ್ತಾ ಉಂಟು. ಇದು ಇಲ್ಲಿ ಒಂದು ಶಿರ್ಲಾಲ್ನಲ್ಲಿ ಒಂದು ದನ ಕದ್ದೋಯ್ತು. ಅದು ಎಲ್ಲಿಯೋ ಮೇಲಿಗೆ ಬಿಟ್ಟದ್ದು ಅಥವಾ ಗುಡ್ಡಕ್ಕೆ ಬಿಟ್ಟದ್ದು, ಹೋದರೆ ಬೇಜಾರಿರಲಿಲ್ಲ. ಮನೆಯ ಹಟ್ಟಿಯಲ್ಲಿದ್ದದ್ದನ್ನು ತಲ್ವಾರ್ ಇದ್ದು ಅವ್ರು ಹೊರಗೆ ಬರುವಾಗ ಹೊರಗೆ ಬರಲಿಕ್ಕೆ ಬಿಡದೆ ತಲ್ವಾರ್ ತೋರಿಸಿ ಜಬರ್ದಸ್ತಾಗಿ ಆ ದನವನ್ನು ಕೊಂಡೋದ್ರು. ಅವರ ಮಗನಿಗೂ ಸೌಖ್ಯ ಇಲ್ಲ, ಮನೆಯಲ್ಲಿ ಬಿದ್ದುಕೊಂಡಿದ್ದಾನೆ. ಅವರಿಗೆ ಯೋಜನೆದ್ದು ಸಾಲ ಇತ್ತು ಆ ದನದ ಮೇಲೆ. ಮರುದಿನ ವಾರದ ಕಂತು ಕಟ್ಟಲಿಕ್ಕೂ ದುಡ್ಡೇ ಇಲ್ಲ, ಮರುದಿನ ದಿನ ತೆಗಿಲಿಕ್ಕೂ ಅವ್ರ ಹತ್ರ ಸಮಸ್ಯೆ. ಇದು ಗೊತ್ತಾಗಿ ಸಂಘಟನೆ ಕಾರ್ಯಕರ್ತರು ನನ್ನ ಹತ್ರ ಹೇಳಿದ್ರು ಈ ಥರ ಆಗಿದೆ ಅಂತ. ನಾನು ಭಜನದಲ್ಲೆಲ್ಲ ಆ್ಯಕ್ಟಿವ್ ಆಗಿದ್ದವ ಒಂದು ಕಾಲದಲ್ಲಿ. ಇಂಥ ಎಲ್ಲ ಇದಕ್ಕೆ ನಾವು ಹೋರಾಟ ಮಾಡಿ 3 ವರ್ಷ ಕೇಸಲ್ಲಿ ಹಾಕ್ಕೊಂಡು ನಾನು ಜೈಲಿಗೆ ಹೋಗಲಿಲ್ಲ, ಬಟ್ ಜಾಮೀನು ತಗೊಂಡಿದ್ದೇನೆ. ತಿಂಗಳಗಟ್ಟಲೆ ಮನೆಯಲ್ಲಿ ತಪ್ಪಿಸ್ಕೊಂಡು ಜಾಮೀನಲ್ಲಿ ತಗೊಂಡು ಹೋರಾಟ ಕೊಟ್ಟವನು ನಾನು. ಹಾಗೆ ನನಗೆ ಆ ಕಷ್ಟ ಎಲ್ಲ ಗೊತ್ತಿತ್ತು. ಹಾಗೆ ಕಾರ್ಯಕರ್ತರು ಹೇಳುವಾಗ ಆಯಿತು, ಒಂದು ಎಲ್ಲ ಕಡೆ ಒಂದು ದುಡ್ಡು ಒಟ್ಟು ಮಾಡಿ ಅವರಿಗೆ ಒಂದು ದನವೇ ಕೊಡುವ, ಅದೆಲ್ಲ ವ್ಯವಸ್ಥೆಯಲ್ಲಿ ಉಂಟು, ಹಟ್ಟಿ ಉಂಟು, ಎಲ್ಲ ಉಂಟು, ಒಂದು ದನವೇ ಕೊಡುವ ಅಂತೇಳಿ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಹಾಗೆಲ್ಲ ಕಲೆಕ್ಷನ್ ಆಗಲಿಲ್ಲ. ಆಗ ಅದಕ್ಕೆ ನಾನೇ ಕೊಡ್ತೇನೆ, ಒಂದು ದನ ಇರಲಿ, ನಮಗೆ ಒಂದು ಇರಲಿ, ಅವರಿಗೆ ಪಾಪದವ್ರಿಗೆ ಉಪಕಾರ ಆಗಲಿ ಅಂತ ಹೇಳಿದೆ. ಅಷ್ಟೊತ್ತಿಗೆ 4-5 ಕಡೆ ಹೋಗಿತ್ತು ಆ ವರ್ಷ. ಆಗ ಈ ಗೋಹತ್ಯೆ ನಿಷೇಧ ಕಾನೂನು ಕೂಡ ಬಂದಿರಲಿಲ್ಲ. ಆಗ 4-5 ಕಡೆ ಕೊಡುವ, ಒಂದು 5 ದನ ಕೊಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಕೂಡ 10-12 ಲೀಟರ್ ಹಾಲಿರುವಂಥದ್ದೇ ಅವರಿಗೆ ಆ ದಿನದಿಂದಲೇ ಅವರಿಗೆ ಜೀವನ ಮಾಡಲಿಕ್ಕೆ ಆಗಬೇಕು, ಆರ್ಥಿಕ ವೃದ್ಧಿಗಾಗಿ. ಅದು ನಾವೀಗ ಊರಿದ್ದೇ ತಳಿ ಕೊಡಬೇಕು, ಊರಿನ ಅದಲ್ಲ ನಮ್ಮ ಕಾನ್ಸೆಪ್ಟ್. ಅವರ ಆರ್ಥಿಕ ವೃದ್ಧಿಗಾಗಿ, ಅವರ ಅಲ್ಲಿ ದನ ಸಾಕ್ತಾ ಇದ್ದದ್ದು ಆರ್ಥಿಕತೆಯಾಗಿ. ಅಲ್ಲಿ ಒಂದು 10-12 ಲೀಟರ್ ಹಾಲು ಸಿಗಬೇಕು, ಅದು ಡೈರಿಗೆ ಕೊಡಬೇಕು, ಆ ಥರ ಇತ್ತು ಅವ್ರದ್ದು ಕಾನ್ಸೆಪ್ಟ್. ಆಯಿತು ಅಂತೇಳಿ 4-5 ದನ ಕೊಡುವುದಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತು ಯಾವಾಗ ಕೊಡುವುದಂತ ಹೇಳುವಾಗ ಹತ್ತಿರ ನಮ್ಮ ಗೋಪೂಜೆ ದಿನ ಬಂತು, ದೀಪಾವಳಿದ್ದು, ಆ ದಿನವೇ ಕೊಡುವಂಥ ಪ್ಲ್ಯಾನ್ ಆಯಿತು. ಅಷ್ಟೊತ್ತಿಗೆ ಒಂದು ಕಾರ್ಯಕ್ರಮ ಮಾಡಿ ಕೊಡುವಂತಾಯಿತು. ಇದು ಪಬ್ಲಿಸಿಟಿ ಕೊಡಬೇಕು, ಎಲ್ಲರೂ ಇದು ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ ಪ್ರಾರಂಭ ಮಾಡಿದ್ವಿ. ಈಗ 4 ವರ್ಷದಿಂದ ಕೊಡ್ತಾ ಇದ್ವಿ. ಈಗ ಏನಾಯಿತು, ಎಲ್ಲರೂ ಕೊಡ್ತಾ ಇದ್ದಾರೆ. ಈಗ ನಾನು ಮಾತ್ರ ಅಲ್ಲ, ಅದೊಂದು ಅವೇರ್ನೆಸ್ ಬಂತು ಸಮಾಜದಲ್ಲಿ. ಮತ್ತೆ ಈಗ ನೋಡ್ಲಿಕ್ಕೆ ಹೋಗುವ ಗೋದಾನಕ್ಕಿಂತ ಶ್ರೇಷ್ಠ ದಾನವೇ ಇಲ್ಲಂತೆ. ನಮ್ಗೆ ಗೊತ್ತಿಲ್ಲ, ನಾವೊಂದು ಉದ್ದೇಶದ ಮೇಲೆ ಕೊಟ್ಟದ್ದು. ಈಗ ಅದು ಎಲ್ರಿಗೂ ಅದು ಅವೇರ್ನೆಸ್ ಬಂತು, ಎಲ್ಲರೂ ಕೊಡ್ತಾ ಇದ್ದಾರೆ. ಈಗ ಮತ್ತೆ ನೋಡಿ, ಗೋವು ಅಂದರೆ ಪ್ರಾಧಾನ್ಯವಾಗಿ ನಮ್ಗೆ ಬೇಕಾಗಿದ್ದು. ನಮ್ದು ಏನು ಪೂಜೆ ಮಾಡಬೇಕಾದ್ರೂ ಗೋಮಯ ಗೋಮೂತ್ರ ಬೇಕು, ಶುದ್ಧ ಆಗಬೇಕಲ್ಲಿ. ಆನಂತರ ನಮ್ಮ ಮನೆ ಒಕ್ಕಲಾಗಬೇಕಿದ್ರೆ ಫಸ್ಟ್ ಗೋ ಬಂದು ಹೋಗಬೇಕು. ನಮ್ಮ ಮನೆಗೆ ಬರುವಂಥ ದಾರಿದ್ರ್ಯ, ನೀವು ದಾಮೋದರ ಶರ್ಮರ ಸ್ಪೀಚ್ ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ, ಬೇಕಾದ್ರೆ ಕ್ಲಿಪ್ ನೋಡಿ, ಇಲ್ಲಿ ಮೊನ್ನೆದು ಗೋದಾನ ಕಾರ್ಯಕ್ರಮದಲ್ಲಿ ಕೇಳಿದ್ದಾರೆ, ಎಲ್ಲರೂ ಕೇಳಬೇಕು. ಅದೊಂದು 6 ಲಕ್ಷ ವ್ಯೂವರ್ಸ್ ಆಯ್ತದು. ಅಷ್ಟು ಅವರು ಅದರಲ್ಲಿ ಕೊಟ್ಟಿದ್ದಾರೆ ಗೋವಿನ ಮಹತ್ವ. ಅಂದರೆ ಅಂಥ ಒಂದು ವಿಶಿಷ್ಟವಾದ ಗೋವಿನ ಬಗ್ಗೆ ವಧೆ ಆಗ್ತಾ ಉಂಟು. ಇಂಥದ್ದೆಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಆಗಬೇಕು ಅಂತ ನಮ್ಮದು ಕಾನ್ಸೆಪ್ಟ್ ಅಷ್ಟೇ. ಈಗ ನಾಟಕನೂ ಅಷ್ಟೇ. ಈಗಿನ ನಾಟಕಗಳು ಅದು ಧಾರ್ಮಿಕ ಪ್ರಜ್ಞೆಯನ್ನು ಕೊಡ್ತಾ ಉಂಟು. ನೀವು ಆ ಅಷ್ಟಮಿ ನೋಡ್ಬೋದು, ನಮ್ಮ ಶಿವದೂತ ಗುಳಿಗೆ ನೋಡ್ಬೋದು. ಹೆಚ್ಚಿನ ಈಗ ಒಂದು 10-15 ಧಾರ್ಮಿಕ ಪ್ರಜ್ಞೆ ಕೊಡುವ ನಾಟಕಗಳುಂಟು. ಯಕ್ಷಗಾನ ಮೂಲತಃ ನಮ್ಮ ಹಿರಿಯರಿಂದ ಅದು ನಮ್ಮ ಧಾರ್ಮಿಕ ಪ್ರಜ್ಞೆಯನ್ನು ಕೊಟ್ಟದ್ದೇ ಯಕ್ಷಗಾನ. ನಮ್ಮ ಕ್ಷೇತ್ರ ಮಹಾತ್ಮೆಗಳು, ಬೇರೆ ಬೇರೆ ಕ್ಷೇತ್ರಗಳದ್ದು ಎಲ್ಲವನ್ನು ಕೊಟ್ಟದ್ದೇ ಯಕ್ಷಗಾನ. ಅದನ್ನು ಉಳಿಸುವಂಥದ್ದು ಅಗತ್ಯ ಉಂಟು. ಈಗಂತೂ ಅದೊಂದು ಬ್ರ್ಯಾಂಡ್ ಆಗಿದೆ. ಎಲ್ಲ ಮಕ್ಕಳಿಗೆ ಈಗ ಯಕ್ಷರಂಗ ತರಬೇತಿಗಳಾಗ್ತಾ ಅದು ಪ್ರೇರಣೆ ಆಗ್ತಾ ಉಂಟು. ನಾವು ಕಾರ್ಕಳದಲ್ಲಿ ಮಾಡ್ತಾ ಇದ್ದೇವೆ. ಪಟ್ಲ ಫೌಂಡೇಶನ್ ನಾನು ಟ್ರೆಷರರ್ ಆಗಿದ್ದೇನೆ. ಮತ್ತು ಎಲ್ಲ ನಾವು ನಮ್ಮ ಸಾಧ್ಯದ ಮಟ್ಟಿಗೆ ಎಲ್ಲ ಕಡೆಗಳಲ್ಲಿ ಒಂದು ಅದಕ್ಕೆ ತೊಡಗಿಸಿಕೊಂಡು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು ಸಮಾಜದಲ್ಲಿ ನಮ್ಮಿಂದ ಏನು ಕೊಡಬೇಕು ಸಮಾಜಕ್ಕೆ, ನನ್ನ ಇತಿಮಿತಿಯಲ್ಲಿ ನನ್ನ ಕರ್ತವ್ಯ ಏನು, ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿ ಅಲ್ಲ, ನಾನೇನು ಮಾಡಬೇಕು, ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡೋದು. ಅದೀಗ ತುಂಬ ಜನರಿಗೆ ಪ್ರೇರಣೆ ಆಗಿದೆ. ನನಗೆ ಖುಷಿ ಆಗೋದು ಅದು. ಈಗ ತುಂಬ ಜನರಿಗೆ ಅವೇರ್ನೆಸ್ ಬಂದಿದೆ, ನಾವು ಏನು ಮಾಡಬೇಕು. ಈಗ ಒಂದು ದೇವಸ್ಥಾನಗಳ ಜೀರ್ಣೋದ್ಧಾರ, ನಾವು ಅದು ಯಾವ ರೀತಿ ಮಾಡಬೇಕು. ರವೀಂದ್ರ ಶೆಟ್ಟಿ ಏನು ಮಾಡ್ತಾ ಇದ್ದಾರೆ, ನಾವು ಏನು ಮಾಡಬೇಕು. ಈಗ ಅದನ್ನು ನೋಡಿ ಕೆಲವು ಕಡೆ ಆಯಿತು, ನಾವು ಮಾಡಬೇಕು ಅಂತ. ಅದೇನು ರವೀಂದ್ರ ಶೆಟ್ಟಿಗೆ ಮಾತ್ರ ಹೆಸರು ಬರೋದು, ನಮಗೂ ಬರಲಿ ಇಂಥದ್ದು. ನಾನು ಅದು ಬಯಸೋದು. ಕಾಂಪಿಟೇಷನ್ ಬೇಕು, ಸ್ಪರ್ಧಾತ್ಮಕ ಬೇಕು. ನಮ್ಮ ಸಂವಿಧಾನದಲ್ಲಿ ಉಂಟು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಈಗ ಅದು ಒಟ್ಟಾಗ್ಲಿಕ್ಕೆ ಹೋಗಿ ಸಮಸ್ಯೆ ಆಗಿದ್ದು. ಅದಕ್ಕೆ ಕಾಂಪಿಟೇಷನ್ ಇದ್ದರೆ ನಮ್ಮ ಪ್ರಜಾಪ್ರಭುತ್ವ ಉಳಿಯುತ್ತದೆ. ಗೊತ್ತಾಯ್ತಲ್ವಾ? ಇದು ಈ
ಕಾಂಪಿಟೇಷನ್ ಬರಬೇಕು. ಅದ್ರಲ್ಲಿ ನಾವು ಅವನು ಕಾಂಪಿಟೇಷನ್ ಮಾಡ್ತಾ ಇದ್ದ ಅಂತ ತಗೊಳ್ಬಾರ್ದು. ಇದು ಸಮಾಜದ ಒಳ್ಳೆ ಬೆಳವಣಿಗೆ ಅಂತ ನಾವು ತಗೊಳ್ಬೇಕು. ನಾವೇ ಅಲ್ಲ ಸಮಾಜಕ್ಕೆಲ್ಲ, ನಮ್ಮಿಂದಲೇ ಮಾಡ್ಲಿಕ್ಕಾಗಲ್ಲ. ಯಾರು ಮಾಡ್ತಾರೆ ಅವ್ರು ಮಾಡಲಿ, ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಇಂಥ ಒಂದು ಮನಸ್ಥಿತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಕ್ವಾರಿ ಮತ್ತು ಕ್ರಷರ್ ಈ ಒಂದು ಉದ್ಯಮ ಇಟ್ಕೊಂಡಾಗಿರ್ಬೋದು ಸರ್, ಮತ್ತೆ ನಿಮ್ಮ ಸಮಾಜದ ಸೇವೆ, ಧಾರ್ಮಿಕ ಸೇವೆ, ಈ 3 ವರ್ಗವನ್ನು ಒಟ್ಟು ಮಾಡಿ ಸರ್, ನಿಮ್ಮ ಜವಾಬ್ದಾರಿಯನ್ನಾಗಿರ್ಬೋದು, ನೀವು ಅದರಲ್ಲಿ ಒಂದು ನಿಭಾಯಿಸಿದಂತಹ ಒಂದು ಸಮಯದ ಸಮತೋಲನ ಹೇಗೆ ನೀವು ನಿಭಾಯಿಸಿದ್ದೀರಿ ಸರ್? ಇದರಲ್ಲಿ ನನಗೆ ಆರೋಗ್ಯದಲ್ಲಿ ಏರುಪೇರುಗಳು ತುಂಬ ಇತ್ತು. ಅದಕ್ಕೆ ಈಗ ನಮ್ಗೆ ಏನಾಗ್ತದೆ ಅಂದರೆ, ನಾವು ಈ ಧಾರ್ಮಿಕ ವಿಚಾರಗಳನ್ನು ಮಾಡ್ತಾ ಹೋಗುವಾಗ ನಮಗೆ ಒಂದಷ್ಟು ದೇವರ ನಾಗದೇವರ ಅನುಗ್ರಹ ಸಿಗ್ತದೆ. ನಾನು ಅದು ಕಂಡುಕೊಂಡಿದ್ದೀನಿ. ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಒಟ್ಟಾರೆ ಹೆಸರಿಗೋಸ್ಕರ ಕಾಟಾಚಾರಕ್ಕೆ ಮಾಡಬಾರ್ದು. ನಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡ್ರೆ ಆ ದೇವರ ಅನುಗ್ರಹ ಸಿಗ್ತದೆ. ಇದರ ಮುಖಾಂತರವಾಗಿ ನನಗೆ ಈಗ ರಾಮಕೃಷ್ಣ ಮಿಷನ್ ಒಬ್ಬರು ಸ್ವಾಮೀಜಿಯವರು, ಬೇರೆ ಬೇರೆ ಜನ ನನಗೆ ಸಿಕ್ಕಿದ್ರು. ಅವರು ನನಗೆ ಅವರೇ ಬಂದು ಈ ಥರ ಮಾಡಿ, ಈ ಥರ ಜೀವನ ಪದ್ಧತಿ ಮಾಡಿ, ಈ ಥರ ಮೆಡಿಟೇಷನ್ ಮಾಡಿ, ಈ ಥರ ಬೆಳಿಗ್ಗೆದ್ದು ನಿಮ್ಮ ಜೀವನ ಶೈಲಿ ಮಾಡಿ ಅಂತೇಳಿ ಅವರೇ ಒಂದು ಉಪದೇಶ ಕೊಟ್ಟು ಹೋಗ್ತಾ ಇದ್ದಾರೆ. ಅದು ನನ್ನ ಈಗ ಜೀವನ ಮಟ್ಟ ಸರಿಯಾಗಿ ಆಗ್ತಾ ಉಂಟು. ಫಸ್ಟಿಗೆ ನಮ್ಮ ಆರೋಗ್ಯ ಸರಿ ಇರಬೇಕು. ಯಾವುದು ಇದು ಮಾಡೋದಿದ್ರು ನನಗೇನಾಗ್ತದೆ, ಇವತ್ತು ಬ್ಯಾಂಗ್ಳೂರಿಗೆ ಹೋದರೆ ಸಂಜೆ ನಾಳೆ ಇಲ್ಲಿ ಬರಬೇಕಾಗ್ತದೆ, ನಾಳ್ದು ಆಚೆ ಹೋಗಬೇಕು, ಮೊನ್ನೆ ಕೊಯಂಬತ್ತೂರು ಹೋಗಿದ್ದೆ. ಇದೆಲ್ಲ ಸ್ವಲ್ಪ ಒತ್ತಡಗಳು ಬರ್ತದೆ. ನಮ್ಮ ಸಮುದಾಯದ ಬಿಲ್ಡಿಂಗ್ ಆಗ್ತಾ ಉಂಟು, ಅದಕ್ಕೆ ಟೈಮ್ ಕೊಡಬೇಕು, ಎಲ್ಲ ಅದಕ್ಕೆ ಕಲೆಕ್ಷನ್ ಆಗಬೇಕು, ಎಲ್ಲ ಒಂದು ಆದಷ್ಟು ಮಟ್ಟಿಗೆ ನಾವು ಮಾಡಬೇಕು ಅಂತ ಉಂಟು. ಆಗ ಕೆಲಸ ನಾವು ಒತ್ತಡ ನೋಡೋದಿಲ್ಲ, ಎಷ್ಟಾಗಿ ಮಾಡ್ತೇನೆ, ಆಗ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀಳ್ತದೆ. ಮತ್ತು ನಮ್ಮ ಫೀಲ್ಡ್ ಕೂಡ ಅಷ್ಟೇ, ಬಿಸ್ನೆಸ್ ಕ್ರೆಷರ್ ಅಂದರೆ ನಮ್ಮ ಯಾವುದೇ ಕ್ರೆಷರಲ್ಲಿ ನೀವು ನೋಡ್ಬೋದು, ಅವ್ರು ಅಲ್ಲೇ ಇರಬೇಕು. ಅಷ್ಟು ಅದು ಕಲ್ಲನ್ನು ಪುಡಿ ಮಾಡುವುದು, ಅಷ್ಟು ಅಲ್ಲಿ ಒತ್ತಡದ ಅಲ್ಲಿ ನಮಗೆ ಗಮನ ಕೊಡಬೇಕಾಗ್ತದೆ. ಅಷ್ಟು ಅಲ್ಲಿ ನಮಗೆ ಒತ್ತಡ ಇರ್ತದೆ. ಅಂದರೆ ಅದು ಎಷ್ಟು ಮಿಷನರಿ ನಾವು ಬಂದಿದ್ದು ಅದಷ್ಟು ಪ್ರಾಬ್ಲಮ್ ಕೊಡ್ತದೆ. ಅಷ್ಟು ಎಫೆಕ್ಟಿವ್ ಆಗಿ ನಾವು ಅಲ್ಲಿ ಗಮನ ಕೊಡಬೇಕಾಗ್ತದೆ. ಅದನ್ನು ಮಾಡಬೇಕು. ಅದರಿಂದ ಎಲ್ಲವನ್ನು ಸರಿದೂಗಿಸ್ಲಿಕ್ಕೆ ಆರೋಗ್ಯ ಸರಿಬೇಕು. ಆರೋಗ್ಯದಲ್ಲಿ ಏರ್ಪೇರಾಯಿತು. ಅದನ್ನು ಈಗ ಈ ಒಂದು ಹಂತದಲ್ಲಿ ನಮ್ಮ ಜೀವನ ಮಟ್ಟ ಹೇಗಿರಬೇಕು, ಮೆಡಿಟೇಷನ್ ಹೇಗೆ ಮಾಡಬೇಕು, ಮೈಂಡ್ ಸೆಟಪ್ ಹೇಗಿರಬೇಕು, ಅದನ್ನು ಮಾಡಿ ಆ ಮುಖಾಂತರವಾಗಿ ಈಗ ಕಂಟ್ರೋಲ್ ತಗೊಂಡು ಅದಕ್ಕೆ ಸರಿಯಾಗಿ ಮನೆಯವ್ರದ್ದು ಸಹಕಾರ ಉಂಟು. ಏನು ಫುಡ್ ಬೇಕು ಅದನ್ನೆಲ್ಲವನ್ನು ಅವರು ಅಡ್ವೈಸ್ ಮಾಡ್ತಾ, ಅವರು ನನಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ. ಹಾಗೆ ಅದೊಂದು ಹಂತದಲ್ಲಿ ಈ ಒತ್ತಡಗಳನ್ನು ಮೆಟ್ಟಿ ನಿಲ್ಲಲಿಕ್ಕೆ ನನಗೆ ಸಹಕಾರಿಯಾಗ್ತಾ ಉಂಟು. ನಿಮ್ಮ ಉದ್ಯಮ, ಸಮಾಜ ಸೇವೆ, ಧಾರ್ಮಿಕ ಸೇವೆ ಈ 3 ಒಗ್ಗೂಡಿಸಿ ಸರ್ ಬೇರೆ ಬೇರೆ ವರ್ಗವಾಗಿ ಅದನ್ನು ವರ್ಗೀಕರಣಗೊಳಿಸಿದಾಗ ನೀವು ನಿಮ್ಮ ಇಷ್ಟರವರೆಗಿನ ಜೀವನ ಅಥವಾ ಕಾಲಘಟ್ಟದಲ್ಲಿ ಮಾಡಿರುವಂತಹ ಯೋಜನೆ, ಅದರೊಂದಿಗೆ ಮುಂದೆ ನೀವು ಯಾವ ರೀತಿಯ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಇಚ್ಛಿಸ್ತೀರಿ ಸರ್? ನೋಡಿದು ಈಗ ನಾವು ಹೇಗೆ ಆದರೆ ಒಳ್ಳೆಯದು ಅಂತ ನಾವು ಒಂದು ಮಾಡಿಕೊಟ್ಟಿದ್ದೇವೆ ಮಾಡಿ. ನನಗೆ ಭಾರಿ ಸಮಾಧಾನ ಉಂಟು. ಅಂದರೆ ಒಬ್ಬ ಯಾವ ಕ್ಷೇತ್ರದಲ್ಲಿ ಏನು ಮಾಡ್ಬೋದು ಅಂತ, ರಾಜಕೀಯವಾಗಿ ಏನು ಮಾಡ್ಬೋದು ಅಂತಲೂ ನಾನು ಅದಕ್ಕೆ ಮುನ್ನುಡಿ ಕೊಟ್ಟಿದ್ದೇನೆ. ನಾನಲ್ಲಿ 2004ರಿಂದ 2 ಬಾರಿ ತಾಲೂಕು ಯೂತ್ ಪ್ರೆಸಿಡೆಂಟ್ ಆಗಿದ್ದೆ. 2004ರಿಂದ 7, 7ರಿಂದ 10, ಮತ್ತು 3 ವರ್ಷ ರೈತ ಮೋರ್ಚಾ ಅಧ್ಯಕ್ಷನಾಗಿದ್ದೆ BJPಯಲ್ಲಿ. ಮತ್ತು ನಮಗೆ ಮತ್ತೆ ಬೇಕಾದಷ್ಟು ಕಾರ್ಯಕರ್ತರಾದರು. ನಮಗೂ ಅದಕ್ಕೆ ಟೈಮ್ ಕೊಡಲಿಕ್ಕಾಗಲ್ಲ, ಇಲ್ಲಿ ಬೇರೆ ವ್ಯವಸ್ಥೆ ಇತ್ತು. ನಾವು ಏನು ನಮ್ಮದು ಅದಕ್ಕೆ ಡ್ಯೂಟಿ ಮಾಡಬೇಕು ಅಷ್ಟು ಮಾಡಿ ನಾನು ಅದರಿಂದ ಹೊರಗೆ ಬಂದೆ. ನಾನು ಅದರಲ್ಲಿ ಅಂಟುಕೊಂಡಿಲ್ಲ. ಎಷ್ಟು ಬೇಕು ನಾವು ಮಾಡಬೇಕು, ಮತ್ತು ಅದಕ್ಕೆ ಎಷ್ಟು ನಮ್ಮದು ಇರಬೇಕು ಅಷ್ಟೇ ಇರಬೇಕು. ಎಲ್ಲ ಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ತೋರಿಸ್ಕೊಟ್ಟಿದ್ದೇನೆ. ನಾನು ಹೇಳ್ದಾಗೆ ಮಾಡಬೇಕಂತೇನಿಲ್ಲ. ನಾನೊಂದು ಈ ಥರ ಮಾಡಿದರೆ ಒಳ್ಳೆಯದು. ನಾವು ಅದಕ್ಕೆ ಜಾಸ್ತಿ ಅಂಟುಕೊಂಡಿರಬಾರ್ದು. ಒಂದು ಹಂತದಲ್ಲಿ ಅದು ಬೆಳೆದು ಅಲ್ಲಿಗೆ ಇದ್ದಾರೆ ಇನ್ನೊಬ್ರು ಅಂತ ಹೇಳುವಾಗ ನಾವು ಅದರಿಂದ ಹೊರಗೆ ಬರಬೇಕು. ಅವ್ರು ಮಾಡಬೇಕಂತ ನಮಗೆ ಬೇರೆ ಬೇಕಾದಷ್ಟು ಉಂಟು ಈ ಸಾರ್ವಜನಿಕ ಜೀವನದಲ್ಲಿ. ಇಂಥದ್ದಕ್ಕೆ ಮತ್ತೆ ನಾವೊಂದು ನಂದೀಗ 1 ವಾರದ್ದು ಪ್ರೋಗ್ರಾಮ್ ನನ್ನ ಕಣ್ಣೆದುರು ಉಂಟು. ಇವತ್ತೆಲ್ಲಿ, ನಾಳೆಯಲ್ಲಿ, ಇವತ್ತಿಗೆ ಸಂಜೆಯಲ್ಲಿ, ನಾಳೆಯಲ್ಲಿ, ನಾಳ್ದಲ್ಲಿ, ಎಲ್ಲಿಗೆ ಏನು ಮಾಡಬೇಕು, ಏನು ಪ್ಯಾಕೇಜ್, ಎಲ್ಲವೂ ಪ್ಲ್ಯಾನಿಂಗ್ ಉಂಟು. ಆ ಪ್ಲ್ಯಾನಿಂಗ್ ಇದ್ದರೆ ನಾವು ಅದಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತದೆ. ಆರೋಗ್ಯ ಮತ್ತು ನಮ್ಮದು ಪ್ರೋಗ್ರಾಮ್ ಪ್ಲ್ಯಾನಿಂಗ್ ಅದೆರಡು ಸರಿಯಾಗಿರಬೇಕು. ಮತ್ತು ಕೆಲವು ಸಲ ವ್ಯತ್ಯಾಸ ಆಗ್ತದೆ. ಈಗ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ 12 ಗಂಟೆಗೆ ಮುಗಿಬೇಕಿತ್ತು, 3 ಗಂಟೆ ಆಯಿತು. ಆಗ 3 ಗಂಟೆ ಲೇಟ್ ಆಯಿತು. ಈ ಥರದ ಕೆಲವು ತೊಂದರೆಗಳು ಬರ್ತದೆ. ಅದು ಬೇರೆ ವಿಷಯ, ಅಲ್ಲಿ ಮುಗಿಸದೆ ಬರಲಿಕ್ಕಾಗಲ್ಲ, ಅದು ಬೇರೆ ವಿಚಾರ. ಆದರೆ ನಮ್ಮದು ಪ್ಲ್ಯಾನಿಂಗ್ ಇರಬೇಕು. ನಾವು ಪ್ಲ್ಯಾನಿಂಗ್ ಇದ್ದು ನಾವು ಹೋದರೆ ಆಗ ಎಲ್ಲವನ್ನು, ಅದು ಆರ್ಥಿಕವಾಗಿರ್ಬೋದು, ಕಾರ್ಯಕ್ರಮ ಜೋಡಣೆ ಇರ್ಬೋದು, ಅಥವಾ ಇನ್ನೊಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮುಗಿಸುವುದಿರ್ಬೋದು, ಅದೆಲ್ಲವನ್ನು ಮಾಡಲಿಕ್ಕಾಗ್ತದೆ. ಅದಕ್ಕೆ ನಾವು ಪ್ಲ್ಯಾನಿಂಗ್ ಫಸ್ಟ್ ಕ್ಲಿಯರ್ ಆಗಿರಬೇಕು. ತಮ್ಮ ಅಮೂಲ್ಯವಾದ ಕ್ಷಣವನ್ನು ಸರ್ ನಮಗೆ ನೀಡಿ, ನಮ್ಮೊಂದಿಗೆ ನಿಮ್ಮ ಎಲ್ಲ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ವ್ಯಕ್ತಿ ಪರಿಚಯ ಆಗಿರ್ಬೋದು, ನಿಮ್ಮ ಒಂದು ಸಾಧನೆ ಆಗಿರ್ಬೋದು, ಎಲ್ಲವನ್ನು ಹಂಚಿಕೊಂಡಿದ್ದೀರಿ ಸರ್. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನೋಡಿ, ಹಂಚಿಕೊಂಡಿದ್ದಕ್ಕೆ ಅಂದರೆ ಇದೇ ಥರ ಎಲ್ಲರೂ ಮಾಡಬೇಕು ಅಂತ, ಯಾವುದೇ ಕ್ಷೇತ್ರದಲ್ಲಿರಲಿ.
ಎಲ್ಲ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವನ ಒಂದು ಆರ್ಥಿಕ ವ್ಯವಸ್ಥೆ ಕಮ್ಮಿ ಇರ್ಬೋದು. ಆ ಇತಿಮಿತಿಯಲ್ಲಿ ನಂದು ಕೊಡುಗೆ ಏನು. ನಾನಾಗ ಹೇಳ್ದಲ್ಲ, ಈ ಸ್ವಾತಂತ್ರ್ಯವನ್ನು ಉಳಿಸುವವರು ನಾವೇ, ಮುಂದಿನ ಪೀಳಿಗೆಗೆ ತೆಗೆಯುವವರು ನಾವೇ. ನಾವು ನಮ್ಮ ಹಕ್ಕನ್ನು ಎಲ್ಲ ಸ್ತರಗಳಲ್ಲಿ ಕೇಳ್ತೇವೆ, ಆದರೆ ನಮ್ಮ ಕರ್ತವ್ಯವನ್ನು ಮಾಡುವುದಿಲ್ಲ. ನನಗೆ ಹೇಳ್ದಲ್ಲ, ಆಡಳಿತ ಪಕ್ಷ ವಿರೋಧ ಪಕ್ಷ ಇದ್ದಾಗೇನೆ ವ್ಯವಸ್ಥೆಗೆ ನಮಗೂ ಕೂಡ ಹಕ್ಕು ಮತ್ತು ಕರ್ತವ್ಯ ಉಂಟು. ಅದನ್ನು ನಾವು ಪಾಲನೆ ಮಾಡಬೇಕು. ಇಂಥ ಮನಸ್ಥಿತಿಗೆ ನಾವೆಲ್ಲರೂ ಬರುವ ನಿಮ್ಮ ಈ ವಾಹಿನಿಯ ಮುಖಾಂತರವಾಗಿ, ಉಳ್ಳಾಲವಾಣಿ ಈ ವಾಹಿನಿಯ ಮುಖಾಂತರವಾಗಿ ನೀವು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಿಮ್ಮಿಂದಾಗಿಯೂ ಸಮಾಜಕ್ಕೆ ಒಳ್ಳೆಯದಾಗಲಿ, ನಿಮ್ಮ ವಾಹಿನಿಯ ಮುಖಾಂತರವಾಗಿಯೂ ಸಮಾಜಕ್ಕೆ ಒಳ್ಳೆಯದಾಗಿ, ನಿಮಗೂ ಒಳ್ಳೆಯದಾಗಲಿ ಅಂದರೆ ನಿಮ್ಮ ಆರೋಗ್ಯ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮತ್ತು ನಿಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಅದು ಆಶಿಸಿ ಈ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಧನ್ಯವಾದ.